ಕತ್ತಲೆಯಿಂದ ಬಂತ ನಮ್ಮ ಕೈಯ ಹಿಡಿಯುತ್ತ ಕರೆದೊಯ್ದ ಬೆಳಕು ತೋರಲು ಗದರೋದು ನಮ್ಮ ಬೆಳೆಸಲು ಭಾಷೆ ಅಮೃತ ಕುಡಿಸೋ ತಾಯಾಗಿ ಭಾಷೆ ಹಿಡಿದ ಭಗವಂತ ಇರುತ್ತಾನೆ ನಮ ಸುತ್ತ ಅವತಾರ ನಾನಾ ರೂಪವೋ ಹಣೆ ಬರಹ ತಿದ್ದಿ ಕಣ್ಣಿಗೆ ಅನ್ನಕ್ಕಿಂತ ದೊಡ್ಡದೆಂದ ಪ್ರತಿ ಬಾರಿ ತಾಳ್ಮೆ ಪಾಠ ಅವಕಾಶ ಸಿಗದೇ ಇರೋ ಸೋಲಲ್ಲ. ಆರಂಭಕ್ಕೂ ವಿಸಲ್ ಏಕನಾದ ದ್ವಂದ್ವದಾನ ಗಾಳಿನ ನಿಧಾನ ತನಗೆ ತಾನೆ ಸೋಲುತ್ತಿಹುದು ಗಾನ ತನಗೆ ತಾನೆ ಸೋಲುತ್ತಿಹುದು ಗಾನ ಗಾನ ಅಂತರಂಗದ ಮೃದಂಗ ಅಂದು ಚಿತ್ತದ ಗದರೋದು ನಮ್ಮ ಬೆಳೆಸಲು ಭಾಷೆ ಅಮೃತ ಕುಡಿಸೋ ತಾಯಾಗಿ ಭಾಷೆ ಅಮೃತ ಕುಡಿಸೋ ತಾಯಾಗಿ ಭವಿಷ್ಯ ಬರೆವಂತ ತಂದೇನೋ ಆಗಿ ಬರೆವಂತ ತಂದೇನೂ ಆಗಿ ಚಂದದ ಜೀವನನ ನೀಡಿರೋ ಗುರುಗಳು ನಮ್ಮ ಗುರುಗಳು ನಮಸ್ಕಾರ, ನನ್ನ ಹೆಸರು ಜಗದಾಂಬ. ನಾನು ಆಸಿಯಾ ಟೀಚರ್ ಅವ್ರದ್ದು ತುಂಬ ಹಳೆಯ ವಿದ್ಯಾರ್ಥಿನಿ. 1986ನೇ ಇಸ್ವಿಯಲ್ಲಿ ನಾನು ಅವ್ರ ವಿದ್ಯಾರ್ಥಿನಿ. ಅನಸೂಯ ಮಿಸ್ ಅಂದರೆ ಒಂದು ರೀತಿಲಿ ಆಲ್ರೌಂಡ್. ಇವಾಗೆಲ್ಲ ಟೀಚರು ಹಿಂದಿ ಟೀಚರ್, ಇಂಗ್ಲೀಷ್ ಟೀಚರ್, ಮ್ಯಾಥ್ಸ್ ಟೀಚರ್, ಆರ್ಟ್ ಟೀಚರ್ ಅಂತೆಲ್ಲ ಇದ್ದಾರಲ್ಲ, ಅದೆಲ್ಲನೂ ಅವರೊಬ್ಬರೇ ಆಗಿದ್ರು ನಮಗೆ. ಅದೇ ಥರ ನಮಗೆ
ಅವ್ರ ಹತ್ತಿರ ಆಲ್ರೌಂಡ್ ಗುಣನೇ ನಮಗೂ ಆಲ್ರೌಂಡ್ ಗುಣ ಥರ ಆಗೋಯ್ತು. ಹಾಗೇನೆ ಅವ್ರು ಎಲ್ಲದರಲ್ಲೂ ಎಲ್ಲ ಫೀಲ್ಡಲ್ಲಿ ಇರೋದ್ರಿಂದ ನಾವು ಹಾಗೆ ಎಲ್ಲದರಲ್ಲೂ ನಮ್ಮನ್ನ ಗುರ್ತಿಸ್ಕೊಳ್ತಾ ಬಂದ್ವಿ. ಆರ್ಟ್ ಆಗಿರ್ಬೋದು, ಓದೋದ್ರಾಗಿರ್ಬೋದು, ಸಂಗೀತ ಆಗಿರ್ಬೋದು, ಡ್ಯಾನ್ಸ್ ಆಗಿರ್ಬೋದು, ಈ ಥರ ಟೀಚರ್ನೂ ಸಿಗೋದು ತುಂಬ ಅಪರೂಪ. ನನಗನ್ಸುತ್ತೆ ನಿಮಗೂ ಗೊತ್ತಾಗಿರ್ಬೋದು. ಇವತ್ತು ನಿಮ್ಮ ಶಾಲೆಯಲ್ಲಿ ಇವತ್ತವರೆಗೂ ಅವ್ರ ಸರ್ವೀಸಲ್ಲಿ ನಿಮ್ಮ ಜೊತೆ ಇದ್ದು ಅದನ್ನು ಅವರು ಅವ್ರ ವೃತ್ತಿ ಜೀವನದಲ್ಲಿ ಅದನ್ನೆಲ್ಲ ನಡ್ಸ್ಕೊಂಡು ಬಂದಿದ್ದಾರೆ ಅಂದರೆ ನಿಮ್ಗೆ ಗೊತ್ತಾಗಿರುತ್ತೆ ಅವ್ರು ಎಷ್ಟು ಹತ್ತಿರ ಆಗಿದ್ದಾರೆ ನಿಮಗೆ ಅನ್ನೋದು, ಅವ್ರನ್ನ ಎಷ್ಟು ಮಿಸ್ ಮಾಡ್ಕೋತೀರಾ ಅನ್ನೋದು. ಆ ಥರ ಒಂದೇ ಒಂದು ಉದಾಹರಣೆ ಹೇಳ್ತೀನಿ. ನನಗೆ ಅವ್ರ ಫಸ್ಟು ಇನ್ಸ್ಪಿರೇಷನ್ ಅವ್ರದ್ದು ನನಗೆ ಹ್ಯಾಂಡ್ ರೈಟಿಂಗು ಎಷ್ಟು ಚೆನ್ನಾಗಿ ಬರೀತಾಯಿದ್ರು ಬೋರ್ಡ್ ಮೇಲೆ ಅಂದರೆ ನಾನು ಹಾಗೆ ಬರೀಬೇಕು ಅಂತ ಆ ಥರ ನಾನು ತಿಳ್ಕೊಂಡು ಹಂಗೆ ಬರೀತಾಯಿದ್ದೆ. ಹೈಸ್ಕೂಲ್ಗೆ ಹೋದಾಗ ಬೇರೆ ಶಾಲೆಗೆ ಸೇರಿಸಿದ್ರು ಮನೇಲಿ. ಅಲ್ಲಿ ಟೀಚರು ಥರ ಬೋರ್ಡ್ ಮೇಲೆ ಬರೆಯೋಕ್ಕೆ ಕರೆದು ನನಗೆ ಹೇಳಿದ್ರು. ಬರೆದಾಗ ನೀನು ಯಾವ ಸ್ಕೂಲಿಂದ ಬಂದೆ, ಎಷ್ಟು ಕಾನ್ಫಿಡೆಂಟಿಂದ ನೀನು ಬೋರ್ಡ್ ಮೇಲೆ ಬರೀತಾ ಇದೆಯಾ, ಎಷ್ಟು ಚೆನ್ನಾಗಿದೆ ನಿನ್ನ ಹ್ಯಾಂಡ್ರೈಟಿಂಗು ಅಂತ ಅಂದ್ಬಿಟ್ಟು ನನ್ನ ಮಕ್ಕಳಿಗೆ ಅದು ನನ್ನಿಂದ ಟ್ರಾನ್ಸ್ಫರ್ ಆಗಿದೆ. ಅಮ್ಮ ನೀನು ಎಷ್ಟು ಚೆನ್ನಾಗಿ ಬರೀತೀಯ, ನಿನ್ನ ಥರ ನಾನು ಬರೀಬೇಕು ಅಂತ ನನ್ನ ಮಗಳು ಕೂಡ ತುಂಬ ಚೆನ್ನಾಗಿ ಹ್ಯಾಂಡ್ರೈಟಿಂಗ್ ಬರೀತಾಳೆ. ಇದೊಂದು ಯಾಕೆ ಜ್ಯೋತಿಬಾಯಿ ಫುಲೆ ಪ್ರಶಸ್ತಿ ಸಿಕ್ಕಿದಾಗ ಮಾತಾಡ್ಸೋಕ್ಕೋಸ್ಕರ ಸ್ಕೂಲ್ಗೆ ಹೋಗಿದ್ದೆ ನಾನು. ಎಲ್ಲ ಟೀಚರ್ಸೂ ಪರಿಚಯ ಮಾಡಿಸಿದ್ರು. ಅವರು ಕೇಳಿಸ್ಕೊಂಡು ನನಗೆ. ಮತ್ತು ಪನಿಷ್ಮೆಂಟ್ ಅಂತ ನೋಡೋಕ್ಕೆ ಹೋದರೆ ಅವರು ಯಾವ ದೈಹಿಕ ಹಿಂಸೆಯಿಂದ ಯಾವ ಪನಿಷ್ಮೆಂಟು ಕೊಡ್ತಾ ಇರಲಿಲ್ಲ. ಅವ್ರ ಪನಿಷ್ಮೆಂಟ್ ಅನ್ನೋದು ಅವ್ರ ಮೌನವಾಗಿದ್ದರೆ ನಮ್ಗೆ ಇಷ್ಟ ಆಗ್ತಾ ಇರಲಿಲ್ಲ. ಅದೇ ನಮ್ಗೆ ಜಾಸ್ತಿ ನೋವಾಗೋದು. ಆವಾಗ ಇವ್ರು ಯಾಕೆ ಮೌನವಾಗಿದ್ದಾರೆ, ನಾವೇನು ತಪ್ಪು ಮಾಡಿದ್ದೀವಿ ಅಂತ ಅಂದ್ಬಿಟ್ಟು ಅಲ್ಲೇ ತಿದ್ಕೊಬಿಡ್ತಿದ್ವಿ. ಬಾಂಧವ್ಯ ಒಂದು ತಾಯಿ ಮಗಳ ಥರನೇ ನಮ್ಗವರು ಸ್ಕೂಲಲ್ಲಿ ಇದ್ದಿದ್ದು. ಮನೇಲೊಂದು ನಮ್ಮಮ್ಮ ಸ್ಕೂಲ್ಗೆ ಹೋಗೋಕ್ಕೆ ಮುಂಚೆ ಮನೇಲಿ ಹೀಗೆ ಅಮ್ಮ ನಮ್ಗೆ ನೋಡ್ಕೊತಿದ್ರು, ಆ ರೀತಿ ಸ್ಕೂಲ್ಗೆ ಹೋದ್ಮೇಲೆ ಅವ್ರು ನೋಡ್ಕೊಳ್ಳೋರು. ಮೊನ್ನೆ ಕೂಡ ನನಗೆ ಸ್ಕೂಲಲ್ಲಿ ಹೋದಾಗ ತುತ್ತು ಮಾಡಿ ತಿನ್ನಿಸಿದ್ರು. ಜೊತೆ ಅವರ ವ್ಯಕ್ತಿತ್ವನ ಗುರುತಿಸಿ ಅವರಲ್ಲಿ ಈ ಥರ ಟ್ಯಾಲೆಂಟ್ ಇದೆ, ನೀನು ಇದನ್ನು ಮಾಡ್ಕೋ ಅಂತ ಹೇಳೋರು ತುಂಬ ವಿರಳ, ಸಿಗಲ್ಲ ಯಾರೂ. ಆ ಥರ ನಮ್ಮ ಟೀಚರ್ ಸಿಕ್ಕಿದ್ದು ನಮಗೆ ಅದೃಷ್ಟ, ಪುಣ್ಯ. ಇವತ್ತು ಅವರ ನಿವೃತ್ತಿ ಜೀವನ ಆರಾಮದಾಯಕವಿರಲಿ, ಚೆನ್ನಾಗಿರಲಿ ಅಂತ ನಾನು ಆ ದೇವರಲ್ಲಿ ಪ್ರಾರ್ಥಿಸ್ತೀನಿ. ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ಲೀಲಾವತಿ ಅಂತ. ನಾನು ಕರ್ನಾಟಕ ಪಬ್ಲಿಕ್ ಶಾಲೆ ಆನೇಕಲ್ನಲ್ಲಿ ಕನ್ನಡ GPT ಶಿಕ್ಷಕಿಯಾಗಿ ಕಾರ್ಯನಿರ್ವಹಿಸ್ತಾ ಇದ್ದೀನಿ. ಈ ದಿನ ನನ್ನ ನೆಚ್ಚಿನ ಶಿಕ್ಷಕಿಯಾದಂಥ ಶ್ರೀಮತಿ ಅನ್ಸೂಯ ಮೇಡಮ್ ಅವರು ವಯೋನಿವೃತ್ತಿಯನ್ನು ಹೊಂದ್ತಾ ಇದ್ದಾರೆ. ಮೊದಲಿಗೆ ಈ ಒಂದು ಸೇವೆಯನ್ನು ಯಶಸ್ವಿಯಾಗಿ ಪೂರೈಸಿದ್ದಕ್ಕಾಗಿ ಅವ್ರಿಗೆ ನಾನು ಮೊದಲಿಗೆ ಶುಭಾಶಯಗಳನ್ನು ತಿಳಿಸೋಕ್ಕೆ ಇಷ್ಟಪಡ್ತೀನಿ. ಅದೇ ರೀತಿ ನನ್ನಂಥ ಅನೇಕ ವಿದ್ಯಾರ್ಥಿಗಳಿಗೆ ಮಾರ್ಗದರ್ಶನ ನೀಡಿದ್ದಕ್ಕಾಗಿ ಅವ್ರಿಗೆ ಧನ್ಯವಾದಗಳನ್ನು ಕೂಡ ತಿಳಿಸ್ತೀನಿ. ಸೊ ಮೈಸೂರು ರಸ್ತೆಯಲ್ಲಿ ಹಳೆ ಗುಡ್ದಳ್ಳಿ ಅಂತ ಒಂದು ಸ್ಲಮ್ ಏರಿಯಾ ಇದೆ. ಸೊ ಸುತ್ತ ಸ್ಮಶಾನ, ಮಧ್ಯದಲ್ಲಿ ಆ ಶಾಲೆ ಇದೆ. ಆ ಶಾಲೆಯಲ್ಲಿ ಓದಿದಂಥ ವಿದ್ಯಾರ್ಥಿನಿ ನಾನು. ಆ ಶಾಲೆಯಲ್ಲಿ ಓದ್ತಾ ಇದ್ದಾಗ ಮೇಡಮ್, ನಾನು 5ನೇ ತರಗತಿಯಲ್ಲಿ ಓದ್ತಾ ಇದ್ದಾಗ ಮೇಡಮ್ಮು ಅಲ್ಲಿಗೆ ಟ್ರಾನ್ಸ್ಫರ್ ಆಗಿ ಬಂದರು. ಸೊ ಏನೂ ಇಲ್ಲದಂಥ, ಏನೂ ಗೊತ್ತಿಲ್ಲದಂಥ, ಈವನ್ ಈ ಕೂಡ ಗೊತ್ತಿಲ್ಲದಂಥ ಒಂದು ಡಲ್ ಸ್ಟೂಡೆಂಟನ್ನು ಒಂದು ರ್ಯಾಂಕ್ ಸ್ಟೂಡೆಂಟಾಗಿ ನಮ್ಮ ಮೇಡಮ್ ಮಾಡಿದ್ರು. ಸೊ ಈ ದಿನ ನಾನೇನು ಶಿಕ್ಷಕಿ ಆಗಿದ್ದೀನಿ ಅದರ ಸಂಪೂರ್ಣ ಕ್ರೆಡಿಟು ನಾನು ನಮ್ಮ ಅನ್ಸೂಯ ಮೇಡಮ್ ಅವ್ರಿಗೆ ಕೊಡ್ತಾ ಇದ್ದೀನಿ. ಸೊ ಅವ್ರಿಗೆ ಒಳ್ಳೆಯದಾಗಲಿ. ಮುಂದೆ ಅನೇಕ ವಿದ್ಯಾರ್ಥಿಗಳಿಗೂ ಅವರು ವಯೋನಿವೃತ್ತಿಯನ್ನು ಹೊಂದರೂ ಸಹ ಅವರಿಗೆ ಮಾರ್ಗದರ್ಶನ ನೀಡಲಿ, ಪ್ರೇರಣೆಯಾಗಿ ನಿಲ್ಲಿ ಅಂತ ಕೇಳ್ಕೊಳ್ತೀನಿ. ಜೊತೆಗೆ ಅವರಿಗೆ ದೇವರು ಆರೋಗ್ಯ, ಐಶ್ವರ್ಯ ಎಲ್ಲವನ್ನು ಕೊಟ್ಟು ಕಾಪಾಡಲಿ ಅಂತ ಬೇಡ್ಕೊಳ್ತಾ ಧನ್ಯವಾದ. ಮೇಡಮ್ ಅವರು ಸುಮಾರು 1.5 ವರ್ಷಗಳ ಕಾಲ ನಮಗೆ ಯಾರನಹಳ್ಳಿ ಶಾಲೆ ಆನೇಕಲ್ ತಾಲೂಕಲ್ಲಿ ಮುಖ್ಯ ಶಿಕ್ಷಕರಾಗಿ ನಮ್ಮ ಜೊತೆ ಕಾರ್ಯನಿರ್ವಹಿಸಿದ್ರು. ಆ 1.5 ವರ್ಷಗಳಲ್ಲಿ ಅವರಿಂದ ನಾವು ಸಾಕಷ್ಟು ವಿಷಯಗಳನ್ನ ಕಲ್ತ್ವಿ ಅಂತ ಹೇಳಲಿಕ್ಕೆ ನನಗೆ ಬಹಳ ಖುಷಿಯಾಗ್ತದೆ. ಅವರ ಸಹನೆ ಮತ್ತು ಒಂದಷ್ಟು ಧೈರ್ಯ, ಅವರ ಎಲ್ಲ ಸಹೋದ್ಯೋಗಿಗಳ ಇರುವಂತಹ ಒಂದಷ್ಟು ಕೌಶಲ್ಯಗಳನ್ನ ಗುರುತಿಸಿ ಆ ಕೌಶಲ್ಯಗನುಗುಣವಾಗಿ ಅವರು ಒಂದಷ್ಟು ಕೆಲಸಗಳನ್ನ ನಮಗೆ ನಿರ್ವಹಿಸಲಿಕ್ಕೆ ತಿಳಿಸ್ತಾಯಿದ್ರು. ಮತ್ತು ಎಲ್ಲ
ಸಹೋದ್ಯೋಗಿ ಮಿತ್ರರು ಕೂಡ ಎಲ್ಲ ಕೆಲಸಗಳನ್ನು ಕಲೀಲಿಕ್ಕೆ ಅವರು ಸಾಕಷ್ಟು ಉತ್ತೇಜನ ಕೊಡ್ತಾಯಿದ್ರು. ಆ ವಿಷಯಗಳು ನಿಜವಾಗ್ಲೂ ನಮಗೆ ಬಹಳ ಖುಷಿ ಕೊಡ್ತಾಯಿತ್ತು. ಮತ್ತು ಎಂಥದೇ ಒಂದು ಕಠಿಣ ಪರಿಸ್ಥಿತಿಯನ್ನು ಕೂಡ ಸರಳವಾಗಿ, ಬಹಳ ಸುಲಭವಾಗಿ ಮತ್ತು ಒಂದಷ್ಟು ಉಪಾಯದಲ್ಲಿ ಹೇಗೆ ನಿರ್ವಹಿಸಬೇಕು ಅನ್ನೋದನ್ನು ಕೂಡ ಅವರನ್ನು ನೋಡಿ ನಾವು ಕಲಿತಾ ಹೋದ್ವಿ. ಬಹಳ ವಿಶಿಷ್ಟವಾದಂತಹ ವ್ಯಕ್ತಿತ್ವ ಉಳ್ಳಂತಹ ಮೇಡಮ್ ಅಂತ ಹೇಳೋದ್ರಲ್ಲಿ ನಮ್ಮಲ್ಲಿ ಯಾವುದೇ ಒಂದು ಅನುಮಾನ ಇಲ್ಲ. ಅವರು ಯಾವುದೇ ಒಂದು ಸಮಯ ಪಾಲನೆ ಆಗಿರಬಹುದು, ಮತ್ತು ವಿಷಯ ಜ್ಞಾನ ಆಗಿರಬಹುದು, ಮತ್ತು ಒಂದು ಆಡಳಿತಾತ್ಮಕವಾದ ವಿಚಾರಗಳಾಗಿರ್ಬೋದು, ಎಲ್ಲವನ್ನು ಬಹಳ ಕರಾರುವಕ್ಕಾಗಿ ಸ್ಪಷ್ಟವಾಗಿ ತಿಳ್ಕೊಂಡು ನಮಗೆ ಬಹಳ ನೀಟಾಗಿ ಅವರು ತಿಳಿಸ್ತಾ ಇದ್ದರು. ಮತ್ತು ಒಮ್ಮೊಮ್ಮೆ ನನ್ನ ಒಂದು ಅಂಶ ಅಂತಂದರೆ ನಮ್ಮಲ್ಲಿರುವಂತಹ ಏನಾದರೂ ಒಂದಷ್ಟು ನಂಜು ಅಂತ ಕರಿತೀವಲ್ಲ, ಹಾಗೆ ಆ ನಂಜನ್ನು ಕೂಡ ಒಂದಷ್ಟು ಅಂಜಿಕೆ ಇಲ್ಲದೇ ತೆಗೆಯುವಂತಹ ಕೆಲಸವನ್ನು ಅವರು ಮಾಡ್ತಾ ಬರ್ತಾಯಿದ್ರು. ಬಹಳ ಒಂದಷ್ಟು ಖುಷಿ. ಮತ್ತು ಅವರು ಇತ್ತೀಚೆಗೆ ಅವರು ಒಂದು ನಿವೃತ್ತರಾಗಿರುವಂಥದ್ದು ನಮಗೆ ನಿಜವಾಗಲೂ ಕೂಡ ಒಂಥರ ದುಃಖಕರವಾದಂಥ ವಿಷಯ. ಅವರು ಕುಟುಂಬವೂ ಕೂಡ ಅತ್ಯಂತ ಶ್ರದ್ಧೆಯಿಂದ ಪಾಲನೆ ಮಾಡ್ಕೊಂಡು ಬರ್ತಾ ಇದ್ದಂಥವ್ರು, ಕುಟುಂಬ ನಿಷ್ಠೆ ಇರ್ತಕ್ಕಂಥವ್ರು, ಮತ್ತು ಕರ್ತವ್ಯ ನಿಷ್ಠೆಯನ್ನು ಕೂಡ ಎರಡನ್ನೂ ಕೂಡ ಬ್ಯಾಲೆನ್ಸ್ ಮಾಡ್ತಾ ತಮ್ಮದೇ ಆದಂತಹ ಒಂದು ವ್ಯಕ್ತಿತ್ವವನ್ನು ರೂಢಿಸ್ಕೊಂಡು ಬಂದಿದ್ದಾರೆ. ಅವರ ಒಂದು ನಿವೃತ್ತ ಜೀವನ ನಿಜವಾಗಲೂ ಖುಷಿಯಾಗಿರಲಿ, ಮತ್ತು ಅವರ ಒಂದು ಮಾರ್ಗದರ್ಶನ ಮತ್ತು ಆಶೀರ್ವಾದ ನಮ್ಮಗಳ ಮೇಲೆ ಸದಾ ಇರಲಿ ಅನ್ನೋದನ್ನು ಅಂತಕ್ಕೆ ಆ ದೇವರಲ್ಲಿ ಕೇಳ್ಕೊಳ್ತಾ ನನ್ನ ಒಂದು ಅಭಿಪ್ರಾಯ ಕೇಳಲಿಕ್ಕೆ ಕಲ್ಪನಾ ಮೇಡಮು, ಧನಲಕ್ಷ್ಮಿ ಮೇಡಮು ಬಹಳ ಆಸೆಯಿಂದ ಕೇಳಿದರು. ಆ ವಿಚಾರವಾಗಿ ಒಂದು ಅಭಿಪ್ರಾಯವನ್ನು ತಿಳಿಸೋದಕ್ಕೆ ಅವಕಾಶ ಕೊಟ್ಟ ಅವರಿಗೆ ಮತ್ತು ಮೇಡಮ್ಗೂ ಹೊಂದಿಸಿ ನನ್ನ ಅಭಿಪ್ರಾಯದ ನುಡಿಗಳನ್ನು ನಿಲ್ಲಿಸಿ. ಥ್ಯಾಂಕ್ ಯು, ಧನ್ಯವಾದ. ಬಾಳಲ್ಲಿ ಲೆಕ್ಕ ಎಷ್ಟು ಮುಖ್ಯ ಎಂಬುದ ಬೆರಳಲ್ಲೇ ತೋರಿ ಕಲಿಸಿದ ಗುರುಗಳೇ. ಈ ದೇಹ ಹೇಗೆ ದಂಡಿಸೋದು ಎನ್ನುವ ಸಂದೇಹ ಇದು ಮೆಚ್ಚಿನ ಕಲಿಗಳೇ. ಕನ್ನಡ ಕಂಡರೆ ಕಣ್ಣಿಗೆ ಒತ್ತಿಕೋ, ಅಕ್ಷರ ಅಂದರೆ ಅನ್ನಕ್ಕಿಂತ ದೊಡ್ಡದೆಂದ ಗುರುವೇ. ಪ್ರತಿ ಬಾರಿ ತಾಳ್ಮೆ ಪಾಠ ಕಲಿಸೋರೆ ಗುರುಗಳು ನಮ್ಮ ಗುರು. ನಮಸ್ತೆ ಮೇಡಮ್. ನಿಮ್ಮ ಬಗ್ಗೆ ಹೇಳಬೇಕು ಅಂತಂದರೆ ನಾವು ಚಿಕ್ಕವರಾಗ್ತೀವಿ. ನಮ್ಮ ಅನಸೂಯ ಮೇಡಮ್ ಹೇಗೆಂದರೆ ಇನ್ನೂ 10 ವರ್ಷ ಸರ್ವಿಸ್ ಮಾಡೋ ರೀತಿಯಲ್ಲಿ ನಿಮ್ಮ ಕಾರ್ಯವೈಖರಿ, ಆ ಒಂದು ಕೆಲಸದ ಒಂದು ತುಡಿತ, ಏನಾದರೂ ಒಂದು ಮಾಡಬೇಕು ಶಾಲೆಗೆ, ಮಕ್ಕಳಿಗೆ, ಶಿಕ್ಷಕರಿಗೆ ಅನ್ನುವಂಥ ಒಂದು ಹಂಬಲ ನಿಮ್ಮಲ್ಲಿ ನೋಡಿ ನಾವು ಕಲಿಬೇಕು ಅನಿಸುತ್ತೆ. ಇಂಥ ಒಂದು ಅತ್ಯುತ್ತಮವಾದಂಥ ಸೇವೆಯನ್ನು ತಾವು ತಮ್ಮ ಒಂದು ವೃತ್ತಿ ಜೀವನದಲ್ಲಿ, ಶಿಕ್ಷಕ ವೃತ್ತಿ ಜೀವನದಲ್ಲಿ ಸುಮಾರು 30 ವರ್ಷಗಳಿಗೂ ಮೇಲ್ಪಟ್ಟು ತಮ್ಮ ಸೇವೆಯನ್ನು ಶಿಕ್ಷಣ ಇಲಾಖೆಯಲ್ಲಿ ಮಾಡಿರುವುದು ಇವತ್ತು ಅತ್ಯಂತ ಗೌರವಿತವಾಗಿ ತಾವು ನಿವೃತ್ತಿ ಹೊಂದುತ್ತಾ ಇರುವುದು ನಮಗೆ ಒಂದು ಕಡೆ ಸಂತೋಷ, ಆದರೆ ಒಂದು ಕಡೆ ದುಃಖ ಆಗುತ್ತೆ. ಯಾಕೆಂದರೆ ನಿಮ್ಮಂಥ ಒಂದು ಒಳ್ಳೆಯ ಅನುಭವಿ ನುರಿತ ಶಿಕ್ಷಕರನ್ನು ನಾವು ಇಲಾಖೆ ಮತ್ತು ನಿಮ್ಮ ಒಂದು ಸೇವೆ ನಾವು ಮುಂದಿನ ದಿನಗಳಲ್ಲಿ ಸಿಗಲ್ಲ ಅಂದಾಗ ಬೇಸರ ಆಗುತ್ತೆ. ನೀವು ತಮ್ಮ ಜೀವಿತಾವಧಿಯಲ್ಲಿ ನಿಮ್ಮ ಒಂದು ಶಿಕ್ಷಕ ವೃತ್ತಿಯಲ್ಲಿ ನೀವು ನಿಮ್ಮದೇ ಆದಂಥ ಶಾಲೆಗಳಲ್ಲಿ ಸಹಶಿಕ್ಷಕಿಯಾಗಿ ಉತ್ತಮ ಗಣಿತ ವಿಜ್ಞಾನ ಬೋಧನೆಯನ್ನು ಮಾಡುತ್ತಾ ವೆಂಕಟಾಪುರ ಶಾಲೆ, ಹಾಗೆ ಪರಂಗಿಪಾಳ್ ಶಾಲೆ, ಇಬ್ಲೂರು ಶಾಲೆ, ವ್ಯಾರಂಡಲ್ ಶಾಲೆಯಲ್ಲಿ ನಿಮ್ಮದೇ ಆದಂಥ ಒಂದು ಅನೇಕ ಒಳ್ಳೆಯ ಒಂದು ಕಾರ್ಯಕ್ರಮಗಳನ್ನು ಮಾಡಿ ಅಲ್ಲಿ ಒಳ್ಳೆಯ ಒಂದು ತಮ್ಮ ಛಾಪನ್ನು ಮೂಡಿಸಿ ಬಂದು ಮುಖ್ಯ ಶಿಕ್ಷಕರಾಗಿ ಸಹಶಿಕ್ಷಕರಾಗಿ ತಾವು ಸೇವೆಯನ್ನು ಮಾಡಿದ್ದೀರ. ಹಾಗೆ ನಿಮ್ಮ ಒಂದು ಸೇವೆಯಲ್ಲಿ ಆಲಳ್ಳಿ ಶಾಲೆಗೆ ಬಂದಾಗ ತಾವು ಸಹ ಇಲ್ಲಿ ಅತ್ಯಂತ ದೊಡ್ಡ ಶಾಲೆಯಲ್ಲಿ ತಮ್ಮದೇ ಆದಂಥ ಸುಮಾರು 23 ಶಿಕ್ಷಕರನ್ನು ಒಳಗೊಂಡಿರುವಂಥ ಶಾಲೆಯಲ್ಲಿ ತಾವು ಒಂದು ಕಟ್ಟಡ ಆಗಿರ್ಬೋದು, ಶೌಚಾಲಯಗಳು, ಸುಣ್ಣ ಬಣ್ಣ ಪ್ರತಿಯೊಂದನ್ನು ಈ ಒಂದು ಶಾಲೆಯಲ್ಲಿ ನೀವು ಮಾಡಿಸಿರ್ತಕ್ಕಂಥ ಕಾರ್ಯ ನೋಡಿದಾಗ ನಮಗೆಲ್ಲ ತುಂಬ ಸಂತೋಷ ಕೊಡುತ್ತೆ. ನಿಮ್ಮನ್ನು ನಾವು ಯಾವಾಗಲೂ ಅಕ್ಕ ಅಂತಲೇ
ನಾನು ಸಂಬೋಧನೆ ಮಾಡ್ತೀನಿ. ನೀವು ಅಷ್ಟೇ ಪ್ರೀತಿಯಿಂದ ತಂಗಿ ರೀತಿಯಲ್ಲಿ ನಮಗೆ ಅನೇಕ ಮಾರ್ಗದರ್ಶನಗಳನ್ನು ಕೊಡೋದ್ರ ಮುಖಾಂತರ ನಮ್ಮನ್ನು ಅಕ್ಕರೆಯಿಂದ ನೀವು ನೋಡ್ಕೊಂಡಿದ್ದೀರಿ. ನಿಮ್ಮ ಒಂದು ಮುಂದಿನ ನಿವೃತ್ತಿ ಜೀವನ ಆ ಭಗವಂತ ತುಂಬ ಚೆನ್ನಾಗಿಟ್ಟಿರಬೇಕು. ಆಯುರ ಆರೋಗ್ಯ ಸಕಲ ಸಂಪತ್ತುಗಳನ್ನು ಕೊಟ್ಟು ನಿಮ್ಮನ್ನು ಕಾಪಾಡಬೇಕು. ಹಾಗೆಯೇ ನೀವು ಇನ್ನೊಂದು ವಿಶೇಷವಾಗಿ ನಾನು 3 ವರ್ಷದಿಂದ ನಿಮ್ಮನ್ನು ಸಂಘಕ್ಕೆ ಕರೆದಾಗ ತಾವು ಸಂತೋಷವಾಗಿ ಒಪ್ಪಿ ಸಂಘದಲ್ಲಿ ಗೆದ್ದು ಸಂಘಟನಾ ಕಾರ್ಯದರ್ಶಿಯಾಗಿ ನಮ್ಮೊಂದಿಗೆ ಎಲ್ಲರೊಂದಿಗೆ ಒಳ್ಳೆಯ ಕೆಲಸಗಳನ್ನು ಮಾಡುತ್ತಾ ಒಂದು ಒಳ್ಳೆಯ ಶಿಕ್ಷಕರ ಸೇವೆಯನ್ನು ಸಹ ತಾವು ಮಾಡಿದ್ದೀರಿ. ನಿಮ್ಮ ಜೀವಿತಾವಧಿಯಲ್ಲಿ ನಿಮ್ಮ ಸೇವಾವಧಿಯಲ್ಲಿ ನೀವು ಮಾಡಿರ್ತಕ್ಕಂಥ ಒಂದು ಕೆಲಸಗಳು ನಿಮ್ಮ ಹೆಜ್ಜೆ ಗುರುತುಗಳಾಗಿದ್ದಾವೆ. ಎಲ್ಲರೂ ನಿಮ್ಮ ಒಂದು ವಿದ್ಯಾರ್ಥಿಗಳು ಒಳ್ಳೆಯ ಕೆಲಸಗಳಲ್ಲಿ ಸೇರಿ ಆವತ್ತು ಒಂದು ಉದಾಹರಣೆ ನಿಮಗೆ ಹೇಳೋಕ್ಕೆ ಇಷ್ಟಪಡ್ತೀನಿ. ಒಂದು ವಿದ್ಯಾರ್ಥಿ ಬಂದು, ಮೇಡಮ್ ನೀವು ಅನಸೂಯ ಮೇಡಮ್ ಅಲ್ವಾ, ನಮ್ಮ ಟೀಚರ್ ಆಗಿದ್ರಿ, ನಾನಿವತ್ತು GPT ಶಿಕ್ಷಕಿಯಾಗಿ ಆಯ್ಕೆಯಾಗಿ ಅತ್ಯುತ್ತಮವಾದಂಥ ಒಂದು ಸೇವೆಯನ್ನು ಸಲ್ಲಿಸ್ತಾ ಇದ್ದೀನಿ, ನೀವು ತುಂಬ ನಮಗೆ ಆದರ್ಶಮಯವಾಗಿದ್ರಿ ಅಂತ ತಾವು ಆ ಒಂದು ಶಿಕ್ಷಕಿ ಬಂದು ನಿಮಗೆ ಕಾಲಿಗೆ ನಮಸ್ಕಾರ ಮಾಡಿ ಬಿದ್ದು ಕೇಳಿಕೊಂಡಾಗ ಜನ್ಮ ಸಾರ್ಥಕ ಆಯಿತು ಅಂತ ನನಗೆ ಅನ್ನಿಸ್ತು. ಅಂಥ ಒಂದು ಸಾರ್ಥಕತೆ ಜೀವನ ತಾವು ಮಾಡಿದ್ದೀರಿ. ಮುಂದೇನೂ ಸಹ ನಿಮ್ಮ ಕುಟುಂಬ ಭಗವಂತ ನಿಮ್ಮೆಲ್ಲ ಕುಟುಂಬವನ್ನು ಚೆನ್ನಾಗಿಟ್ಟು 100 ಕಾಲ ಈ ಕುಟುಂಬ ಹಾಗೆ ಬೆಳಗಲಿ ಅಂತ ಈ ಸಂದರ್ಭದಲ್ಲಿ ನಾನು ಹೇಳ್ತಾ, ನಿಮ್ಮ ನಿವೃತ್ತಿ ಜೀವನವನ್ನು ಸುಖಮಯವಾಗಿರಲಿ ಅಂತ ಹೇಳ್ತಾ ನನ್ನ ಮಾತು ಮುಗಿಸ್ತೀನಿ. ಎಲ್ಲರಿಗೂ ನಮಸ್ಕಾರ. ಕರ್ನಾಟಕ ರಾಜ್ಯ ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘದ ಸಂಘಟನಾ ಕಾರ್ಯದರ್ಶಿಗಳು ಹಾಗೂ ಹಿರಿಯ ಪದವೀಧರ ಮುಖ್ಯ ಶಿಕ್ಷಕರು ಆದಂತಹ ನಮ್ಮ ಅನಸೂಯ ಮೇಡಮ್ರವರು ಇಂದು ಈ ತಿಂಗಳು ನಿವೃತ್ತಿ ಹೊಂದಲಿದ್ದಾರೆ. ಅವ್ರ ಬಗ್ಗೆ ನಾವು ಹೇಳಬೇಕಾದ್ರೆ ತುಂಬ ಹೇಳ್ಬೋದು. ಕಾರಣ ಇಷ್ಟೇ, ಅವರು ಪ್ರತಿ ಶಾಲೆಯಲ್ಲೂ ಅವರಿದ್ದಂತಹ ಎಲ್ಲ ಶಾಲೆಗಳಲ್ಲೂ ಕೂಡ ಅವರದೇ ಆದಂತಹ ಚಟುವಟಿಕೆಗಳಲ್ಲಿ ಭಾಗಿಯಾಗಿ ಕರ್ತವ್ಯವನ್ನು ನಿರ್ವಹಿಸಿ ಬಹಳ ಅಚ್ಚುಕಟ್ಟಾಗಿ ಪ್ರತಿಯೊಂದು ಕೆಲಸವನ್ನು ನಿಭಾಯಿಸಿ ಒಂದು ಮೇರು ವ್ಯಕ್ತಿತ್ವವುಳ್ಳಂಥ ಒಬ್ಬ ಮಹಿಳೆ ಶಿಕ್ಷಕಿ ಅಂದರೆ ತಪ್ಪಾಗಲಾರ್ದು. ಎಷ್ಟೋ ಬಾರಿ ಅವರಿಂದ ಕಲಿತಂಥ ಮಕ್ಕಳು ಬಂದು, ಮಿಸ್ ನಾವು ತುಂಬ ದಿವಸದಿಂದ ನೀವು ಹುಡುಕ್ತಾ ಇದ್ವಿ, ನಾನು ಈಗ ಇಷ್ಟು ಎತ್ತರಕ್ಕೆ ಬೆಳೆದಿದ್ದೀನಿ, ಅದಕ್ಕೆ ನೀವೇ ಕಾರಣ ಅಂತ ಹೇಳಿರೋದನ್ನು ಕೂಡ ನಾವು ನೋಡಿದ್ದೇವೆ. ಅದೇ ರೀತಿ ಪ್ರತಿ ಶಾಲೆಯಲ್ಲೂ ಕೂಡ ಅವರದೇ ಆದಂಥ ಒಂದು ಛಾಪನ್ನು ಮೂಡಿಸಿದ್ದಾರೆ ಅವರ ಒಂದು ಕೆಲಸ ಕಾರ್ಯಗಳಲ್ಲಿ. ಅದಲ್ಲದೆ ಬಹುಮುಖ ಪ್ರತಿಭೆ ಎಂದು ಹೇಳಿದರೆ ತಪ್ಪಾಗಲಾರ್ದು. ಪ್ರತಿಯೊಂದು ವಿಷಯದಲ್ಲೂ ದಾನಿಗಳನ್ನ ಹಿಡಿಯೋದ್ರಿಂದ ಹಿಡಿದು ತನ್ನ ಕೊಟ್ಟಂಥ ಕೆಲಸವನ್ನು ನಿಭಾಯಿಸೋದ್ರಿಂದ ಹಿಡಿದು ಮತ್ತು ಆಡಳಿತಾತ್ಮಕವಾಗಿರ್ತಕ್ಕಂಥ ಕೆಲಸಗಳನ್ನ ಮಾಡೋದ್ರಿಂದ ಹಿಡಿದು ಮತ್ತು ಮಕ್ಕಳಿಗೆ ಬೋಧಿಸೋದ್ರಿಂದ ಹಿಡಿದು ಎಲ್ಲ ವಿಷಯದಲ್ಲೂ ಕೂಡ ಮುಂದಿದ್ದು ಒಬ್ಬ ಸಂಪೂರ್ಣ ಸಮಗ್ರ ವಿಷಯವನ್ನು ಅರ್ತಿರ್ತಕ್ಕಂಥ ಶಿಕ್ಷಕರು ಅಂದರೆ ತಪ್ಪಾಗಲಾರ್ದು. ನಾನು ಅವರು ಮೊದಲ ಬಾರಿನಲ್ಲಿ ಇಬ್ಬರು ಒಟ್ಟಿಗೆ ಏಕಪಾತ್ರಾಭಿನಯ ಮತ್ತು ಛದ್ಮವೇಷ ಇಂತಹ ಸಹಪಾಠಿ ಚಟುವಟಿಕೆಗಳಲ್ಲಿ ಭಾಗಿಯಾಗ್ತಿದ್ವಿ. ನಿಜಕ್ಕೂ ಅವರು ಎಲ್ಲರಿಗೂ ಕೂಡ ಮೆಚ್ಚುವಂತೆ ರಕ್ತಾಕ್ಷಿ ಎನ್ನುವಂಥ ಒಂದು ಏಕಪಾತ್ರಾಭಿನಯ ಮಾಡ್ತಿದ್ರು. ಎಲ್ಲರ ಮನಸ್ಸನ್ನು ಗೆದ್ದಿದ್ರು. ಅದೇ ರೀತಿಯಾಗಿ ಅವರಿಗೆ ಅಥವಾ ನನಗೆ ನಮ್ಮ ಫಸ್ಟ್ ಪ್ರೈಸ್ ಅಥವಾ ಸೆಕೆಂಡ್ ಪ್ರೈಸ್ ಅಷ್ಟರಲ್ಲಿ ನಾವಿಬ್ಬರು ಬರ್ತಾಯಿದ್ವಿ. ಹಾಗೆಯಿಂದ ಪರಿಚಯ, ಅಲ್ಲಿಂದ ಇಲ್ಲಿವರೆಗೂ ಬಂದು ನಮ್ಮ ಸಂಘದ ಒಂದು ಒಡನಾಡಿಗಳಾಗಿ ನಾವು 3 ಜನ ತ್ರಿಮೂರ್ತಿಗಳು ಜೊತೆಗಿದ್ವಿ. ಈಗ ಅವರು ಬಿಟ್ಟು ಹೋಗ್ತಿರೋದು ಬಹಳ ಬಹಳ ಬೇಜಾರಾಗ್ತಿದೆ. ಆದರೆ ನಿಮ್ಮ ನಿವೃತ್ತಿ ಜೀವನ ಸುಖಮಯವಾಗಿರಲಿ ಮೇಡಮ್. ಎಲ್ಲ ದೇವರು ನಿಮಗೆ ಆಯುರಾರೋಗ್ಯ, ಐಶ್ವರ್ಯ, ಆಯಸ್ಸು ಎಲ್ಲ ಭಾಗ್ಯಗಳನ್ನು ಕೊಟ್ಟು ಕಾಪಾಡಲಿ ಅಂತ ದೇವರಲ್ಲಿ ಕೇಳ್ಕೊಳ್ತಾ, ಮತ್ತೊಮ್ಮೆ ಮಗದೊಮ್ಮೆ ಮತ್ತೆ ನೀವು ನಮ್ಮ ಜೊತೆ ಇರಬೇಕು, ಸದಾ ನಿಮ್ಮ ಸಲಹೆ ಮಾರ್ಗದರ್ಶನ ಎಲ್ರಿಗೂ ಬೇಕು ಅಂತ ಹೇಳ್ತಾ ಕೇಳ್ಕೊಳ್ತಾ ಮತ್ತೊಮ್ಮೆ ನಿಮಗೆ ನಿವೃತ್ತಿ ದಿನದ ಶುಭಾಶಯಗಳನ್ನ ಕೋರ್ತೇನೆ ಮೇಡಮ್. ಧನ್ಯವಾದ. ಬಳಪ ಹಿಡಿದ ಭಗವಂತ ಇರುತ್ತಾನೆ ನಮ್ಮ ಸುತ್ತ, ಅವತಾರ ನಾನಾ ರೂಪವೋ. ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಧನಲಕ್ಷ್ಮಿ ಎಸ್, ಸಹ ಶಿಕ್ಷಕಿ, ಸರ್ಕಾರಿ ಮಾದರಿ ಪ್ರಾಥಮಿಕ ಶಾಲೆ ಆಲಹಳ್ಳಿ ಶಾಲೆಯಲ್ಲಿ ನಾನು ಸಹ ಶಿಕ್ಷಕಿಯಾಗಿ ಕೆಲಸವನ್ನು ಮಾಡುತ್ತಿದ್ದೇನೆ. ನಮ್ಮ ಶಾಲೆಯಲ್ಲಿ ನಮ್ಮ HM ಆದಂಥ ಅನಸೂಯ ಮೇಡಮ್ ಅವರು ವಯೋನಿವೃತ್ತಿಯನ್ನು ಹೊಂದುತ್ತಿದ್ದಾರೆ. ಅವರ ಬಗ್ಗೆ ಮಾತನಾಡಲು ಬೇಕಾದಷ್ಟಿದೆ. ಆದರೆ ಅವರು ನನಗೆ ಮಾರ್ಗದರ್ಶಕರಾಗಿ, ಅಮ್ಮನಾಗಿ, ಅಕ್ಕನಾಗಿ, ಸ್ನೇಹಿತೆಯಾಗಿ ತುಂಬ ಕೆಲಸಗಳನ್ನು ಮಾಡಿಕೊಟ್ಟಿದ್ದಾರೆ. ಅವರನ್ನು ವಿವರಿಸಲು ಅಸಾಧ್ಯವಾದ
ಕಾರಣಗಳಿರುವುದರಿಂದ ನಾನು ಒಂದು ಕವನವನ್ನು ರಚಿಸಿಕೊಂಡಿದ್ದೇನೆ. ಅದರ ಮೂಲಕ ಅವರ ಬಗ್ಗೆ ಹೇಳಲು ಇಚ್ಛೆಪಡುತ್ತೇನೆ. ಸಾವಿತ್ರಿಬಾಯಿ ಫುಲೆ ಪ್ರಶಸ್ತಿ ಪುರಸ್ಕೃತ ಶ್ರೀಮತಿ ಅನಸೂಯ ಮೇಡಮ್. ಶೀರ್ಷಿಕೆ: ನಿಮಗಾಗಿ ನಾ ಬರೆದೆ ಈ ಒಂದು ಕವನ. ನೀವು ಈ ಪ್ರಶಸ್ತಿ ಪಡೆದ ಈ ದಿನ ಎಂದೆಂದೂ ಮರೆಯುವಂತಿಲ್ಲ. ಈ ಸುದಿನ ನಿಮ್ಮ ನೆನಪು ಇರಲಿ ಎಲ್ಲರಿಗೂ ಅನುದಿನ. ಆಲಹಳ್ಳಿ ಶಾಲೆಯ ಹಿರಿಯ ಮುಖ್ಯ ಶಿಕ್ಷಕರಿವರು, ಶಿಕ್ಷಕ ಸಂಘದ ಉತ್ತಮ ಸಂಘಟನಾ ಕಾರ್ಯದರ್ಶಿಗಳಿವರು, ಶಿಕ್ಷಕರ ಸಮಸ್ಯೆಗಳಿಗೆ ಬಹುಬೇಗ ಸ್ಪಂದಿಸುವವರಿವರು, ಎಲ್ಲ ಶಾಲೆಗಳಲ್ಲೂ ಉತ್ತಮ ಸೇವೆ ಸಲ್ಲಿಸಿದವರಿವರು, ಪ್ರತಿ ಕ್ಷೇತ್ರದಲ್ಲೂ ತಮ್ಮದೇ ಛಾಪು ಮೂಡಿಸಿದವರಿವರು, ತಮ್ಮ ಪಾಲಿನ ಕರ್ತವ್ಯ ಅಚ್ಚುಕಟ್ಟಾಗಿ ನಿರ್ವಹಿಸಿದವರಿವರು, ಕರ್ತವ್ಯದಲ್ಲಿ ಕೊಂಚವೂ ಚ್ಯುತಿ ಬರದಂತೆ ನಡೆದುಕೊಂಡವರಿವರು, ಉತ್ತಮ ಸೇವೆಯ ಸಹಕಾರ ಮೂರ್ತಿ ಅನಿಸಿಕೊಂಡವರಿವರು, ಸದಾ ಲವಲವಿಕೆಯಿಂದ ತಮ್ಮನ್ನು ತಾವು ತೊಡಗಿಸಿಕೊಂಡವರಿವರು, ಕೆಲಸದ ವಿಷಯದಲ್ಲಿ ಶಿಸ್ತಿನ ಸಿಪಾಯಿ ಎನಿಸಿಕೊಂಡವರಿವರು, ವೃತ್ತಿ ಜೀವನವನ್ನು ಅರ್ಥಪೂರ್ಣಗೊಳಿಸಿದವರಿವರು, ನಮ್ಮ ದಕ್ಷಿಣ ವಲಯ 3ರ ಸಿಂಹಿಣಿ ಆಗಿರುವವರಿವರು, ಇವರ ಸೇವಾ ಹಿರಿತನಕ್ಕೆ ತಕ್ಕ ಗೌರವ ಪಡೆದವರಿವರು, ಸಾವಿತ್ರಿಬಾಯಿ ಫುಲೆ ಪ್ರಶಸ್ತಿಯನ್ನು ಮುಡಿಗೇರಿಸಿಕೊಂಡವರಿವರು. ಅವರೇ ನಮ್ಮ ಅಚ್ಚುಮೆಚ್ಚಿನ ಶ್ರೀಮತಿ ಅನಸೂಯ ಮೇಡಮ್ ಅವರು. ಅಭಿನಂದನೆಗಳು ಅನಸೂಯ ಮೇಡಮ್. ನಿಮ್ಮ ನಿವೃತ್ತಿ ಸುಖ, ಶಾಂತಿ, ನೆಮ್ಮದಿ ಜೀವನ ನಡೆಸುವಂತೆ ಆರೋಗ್ಯವನ್ನು ದೇವರು ಸದಾ ಕೊಟ್ಟು ಕಾಪಾಡಲೆಂದು ಈ ಮೂಲಕ ಕೇಳಿಕೊಳ್ಳುತ್ತಿದ್ದೇನೆ. ವಂದನೆಗಳು. ನಾನು ಮಾತೇರಿದೆ ಸರ್ಕಾರಿ ಮಾದರಿ ಪ್ರಾಥಮಿಕ ಶಾಲೆಯಲ್ಲಿ ಸಹಶಿಕ್ಷಕಿಯಾಗಿ ಕೆಲಸ ಮಾಡ್ತಾ ಇದ್ದೀನಿ. HM ಅನಸೂಯ ಮೇಡಮ್ ನನ್ನ ಪರಿಚಯ ಆಗಿದ್ದು 3 ವರ್ಷದ ಹಿಂದೆ ನಮ್ಮ ಶಾಲೆಗೆ HM ಆಗಿ ಬಂದಾಗ. ಮೇಡಮ್ಮು ಅವರಲ್ಲಿ ನಾನು ಇಷ್ಟಪಡೋ ಗುಣ ಅಂದರೆ ಒಂದು ಧೈರ್ಯ, ಇನ್ನೊಂದು ಆತ್ಮವಿಶ್ವಾಸ. ಮೇಡಮ್ಮು ಅವ್ರು ಮಾತ್ರ ಬೆಳೆದಿಲ್ಲ, ಶಾಲೆ ಮಾತ್ರ ಬೆಳೆಸಲಿಲ್ಲ, ನಮ್ಮಂಥ ಎಷ್ಟೋ ಶಿಕ್ಷಕರನ್ನು ಬೆಳೆಸಿದ್ರು, ಶಿಷ್ಯರನ್ನು ಬೆಳೆಸಿದ್ರು. ಇವತ್ತಿಗೂ ಕೂಡ ಅವರು ಎಷ್ಟೋ ಶಿಷ್ಯರಿಗೆ ಆರ್ಥಿಕವಾಗಿ ಸಹಾಯ ಮಾಡ್ತಾ ಇದ್ದಾರೆ. ಒಂದು ಯಶಸ್ಸು ಅಥವಾ ಕೀರ್ತಿಯ ಹಿಂದೆ ಅವಿರತ ಶ್ರಮ ಇರುತ್ತೆ, ನಿಂದನೆ ಇರುತ್ತೆ, ನೋವಿರುತ್ತೆ, ನಲಿವಿರುತ್ತೆ. ಆದರೆ ಅದೆಲ್ಲವನ್ನ ಮೆಟ್ಟಿ ನಿಂತು ಮೇಡಮ್ಮು ಇವತ್ತು ಈ ಸ್ಥಾನವನ್ನು ತಲುಪಿದ್ದಾರೆ. ಮೇಡಮ್ಗೆ ತುಂಬ ಕಷ್ಟಗಳು ಬಂದವು. ಆ ಪುರಾಣದ ಅನಸೂಯ ಥರನೇ ಅವರು ಕೂಡ ಜೀವನದಲ್ಲಿ ಎಷ್ಟೋ ಪರೀಕ್ಷೆಯನ್ನು ಎದುರಿಸಿದರು. ಆದರೆ ಅವೆಲ್ಲವನ್ನು ಮೀರಿ ಅವರು ಬೆಳೆದರು. ಮೇಡಮ್ಗೆ ಅವರ ವೈಯಕ್ತಿಕ ಬದುಕಿನಲ್ಲಾಗಲಿ ಅಥವಾ ವೃತ್ತಿ ಬದುಕಿನಲ್ಲಾಗಲಿ ದೇವರು ಎಲ್ಲವನ್ನೂ ಅವರು ಇಷ್ಟಪಟ್ಟಂತೆ ಕೊಟ್ಟಿದ್ದಾನೆ. ಎಷ್ಟೋ ಸನ್ಮಾನ, ಬಿರುದುಗಳು, ಭಾವನೆಗಳು ಅವರ ಮುಡಿಗೇರಿವೆ. ಮುಂದೆ ಕೂಡ ಭಗವಂತ ಅವರನ್ನಷ್ಟೇ ಚೆನ್ನಾಗಿಟ್ಟಿರಲಿ, ಆಯಸ್ಸು, ಆರೋಗ್ಯ ಕೊಡಲಿ ಅಂತ ಕೇಳಿಕೊಂಡು ನಾನು ನನ್ನ 2 ಮಾತುಗಳನ್ನು ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ. ಇರುತ್ತಾನೆ ನಮ್ಮ ಸುತ್ತ ಅವತಾರ ನಾನಾ ರೂಪವೋ. ನಮ್ಮೆಲ್ಲ ಹಣೆ ಬರಹ ತಿದ್ದಿ ಬರೆಯಲು ಕತ್ತಲೆಯಿಂದ ಬಂತ ನಮ್ಮ ಕೈಯ ಹಿಡಿಯುತ್ತ ಕರೆದೊಯ್ದ ಬೆಳಕು ತೋರಲು. ನಯವಾಗಿ ಗದರೋದು ನಮ್ಮ ಬೆಳೆಸಲು. ಭಾಷೆ ಅಮೃತ ಕುಡಿಸೋ ತಾಯಾಗಿ, ಭಾಷೆ ಅಮೃತ ಕುಡಿಸೋ ತಾಯಾಗಿ, ಭವಿಷ್ಯ ಬರೆವಂತ ತಂದೇನೋ ಆಗಿ, ಬರೆವಂತ ತಂದೇನೂ ಆಗಿ, ಚಂದದ ಜೀವನನ ನೀಡಿರೋ ಗುರುಗಳು ನಮ್ಮ ಗುರುಗಳು. ಬಳಪ ಹಿಡಿದ ಭಗವಂತ ಇರುತ್ತಾನೆ ನಮ್ಮ ಸುತ್ತ ಅವತಾರ ನಾನಾ ರೂಪವೋ. ಹಾಯ್, ನಮಸ್ಕಾರ ಎಲ್ರಿಗೂ.
ನಾನು ಬಹುಶಃ 6ನೇ ಕ್ಲಾಸ್ ಇದ್ದಾಗ ಮೇಡಮ್ ನಮಗೆ ಟೀಚರಾಗಿ ಬಂದಿದ್ದು, ಟ್ರಾನ್ಸ್ಫರ್ ಆಗಿ ಬಂದಿದ್ದರು ಅನಿಸುತ್ತೆ. ವೆಂಕಟಾಪುರ ಸ್ಕೂಲಲ್ಲಿ ನಾನು 6ನೇ ಕ್ಲಾಸ್ ಇದ್ದಾಗ ಬಂದರು. 7ನೇ ಕ್ಲಾಸ್ಗೆ ನನಗೆ ಮ್ಯಾಥ್ಸ್ ಟೀಚರ್ ಆಗಿದ್ದರು. ಮೇಡಮ್ ಆ್ಯಕ್ಚುಲಿ ನನಗೆ ಮೇಡಮ್ ಅನ್ನೋದಕ್ಕಿಂತ ಹೊರಗಡೆ ನಾನು ಅವ್ರ ಜೊತೆ ಹೋಗ್ತಾ ಇದ್ದರೆ ಇವ್ರು ನಿಮ್ಮ ಅಮ್ಮನ ಅಂತ ಕೇಳೋರು, ಮೇಡಮ್ಗೆ ಇವ್ರು ನಿಮ್ಮ ಮಗನ ಅಂತ ಕೇಳೋರು, ಆ ಥರ ಟ್ರೀಟ್ ಮಾಡ್ತಾಯಿದ್ರು. ವೀಕೆಂಡ್ ಅವ್ರ ಮನೆಗೆ ಹೋದಾಗ ನಾನು ಲೋಕಿ ಬಂದ ಅಂದ್ಬಿಟ್ಟು ಬಜ್ಜಿ ಅದೆಲ್ಲ ಮಾಡಿಕೊಡ್ತಾಯಿದ್ರು. ಒಂದು ಚೆನ್ನಾಗಿತ್ತು. ಇವಾಗ ನಾನು ಆ್ಯಕ್ಚುಲಿ ಇಂಜಿನಿಯರಿಂಗ್ ಗೌರ್ಮೆಂಟ್ ಸ್ಕೂಲಲ್ಲಿ ಓದಿದ್ರು, ಇಂಜಿನಿಯರಿಂಗ್ ಮುಗಿಸಿ ಇವಾಗ ಸ್ಟಾಂಪ್ಸ್ ಆ್ಯಂಡ್ ರಿಜಿಸ್ಟ್ರೇಷನ್ ಡಿಪಾರ್ಟ್ಮೆಂಟಲ್ಲಿ ಕೆಲಸ ಮಾಡ್ತಾಯಿದ್ದೀನಿ. ಆ್ಯಕ್ಚುಲಿ ನಾನು 7ನೇ ಕ್ಲಾಸ್ ಪಾಸ್ ಆದಮೇಲೆ ನ್ಯಾಷನಲ್ ಹೈಸ್ಕೂಲ್ ಸೇರೋದಕ್ಕೆ ಕಾರಣ ಮೇಡಮ್ಮೇ ಆಗ್ತಾರೆ. ಇಲ್ಲಿವರೆಗೂ ಮೇಡಮ್ ನನಗೆ ಟೀಚರ್ ಅನ್ನೋದಕ್ಕಿಂತ ವೆಲ್ವಿಷರ್. ಆಮೇಲೆ ಆಲ್ಮೋಸ್ಟ್ ನನ್ನ ಎವ್ರಿ ಕಷ್ಟ ಸುಖದಲ್ಲೆಲ್ಲದಕ್ಕೂ ಮೇಡಮ್ ಭಾಗಿಯಾಗಿರ್ತಾರೆ. ಮೇಡಮ್ ಇವಾಗ ಅವ್ರು ರಿಟೈರ್ಡ್ ಆಗ್ತಾ ಇದ್ದಾರೆ. ಬಟ್ ಅವ್ರ ರಿಟೈರ್ಮೆಂಟ್ ಲೈಫು ಖುಷಿಯಿಂದ ಇರಲಿ, ಚೆನ್ನಾಗಿರಲಿ ಅಂತ ದೇವ್ರಿಗೆ ಕೇಳ್ಕೊತೀನಿ. ಎಲ್ರಿಗೂ ಒಳ್ಳೆಯದಾಗಲಿ. ಬಾಯ್. ಥ್ಯಾಂಕ್ ಯು. ನಮಸ್ತೆ. ಶ್ರೀಮತಿ ಅನಸೂಯಮ್ಮ ಮೇಡಮ್ ಅವರು ಮುಖ್ಯ ಶಿಕ್ಷಕರಾಗಿ ಸರ್ಕಾರಿ ಮಾದರಿ ಪ್ರಾಥಮಿಕ ಶಾಲೆ ಆಲಹಳ್ಳಿ ಶಾಲೆಗೆ ಮುಖ್ಯೋಪಾಧ್ಯಾಯರಾಗಿ ಬಂದಾಗ ನಾನು CRP ಆಗಿ ಅವರ ಒಡನಾಟದಲ್ಲಿ ಹೇಗಿತ್ತು ಅಂತ ಒಂದೆರಡು ಅನುಭವ ಮಾತುಗಳನ್ನು ಹೇಳಕ್ಕೆ ಇಷ್ಟಪಡ್ತೇನೆ. ಮುಖ್ಯ ಶಿಕ್ಷಕರು ಅವರು ತಮ್ಮೆಲ್ಲ ಕರ್ತವ್ಯಗಳನ್ನು ಅತ್ಯಂತ ಪ್ರಾಮಾಣಿಕವಾಗಿ ನಿರ್ವಹಿಸ್ತಾ ಇದ್ದರು. ಉತ್ತಮ ನಾಯಕತ್ವದ ಗುಣಗಳು, ಸಂಘಟನಾ ಸಾಮರ್ಥ್ಯವನ್ನು ಹೊಂದಿದ್ದರು. ಪ್ರತಿಯೊಂದು ಸಭೆ ಸಮಾರಂಭಗಳು ಮತ್ತು ಇಲಾಖೆಯ ಎಲ್ಲ ಕಾರ್ಯಕ್ರಮಗಳಲ್ಲೂ ಸಕ್ರಿಯವಾಗಿ ಭಾಗವಹಿಸ್ತಾ ಇದ್ದರು. ಶೈಕ್ಷಣಿಕ ಅಭಿವೃದ್ಧಿಗಾಗಿ ಬಹಳ ಶ್ರಮಿಸಿದರು. ಮತ್ತು ಶಾಲೆಯ ಆಡಳಿತಾತ್ಮಕವಾಗಿ ಎಲ್ಲ ಸವಾಲುಗಳನ್ನು ಅವರು ಸ್ವೀಕರಿಸಿ ಧೈರ್ಯವಾಗಿ ಎಲ್ಲ ಶಿಕ್ಷಕರೊಂದಿಗೆ ಸ್ನೇಹಮಯಿಯಾಗಿ ಮಾತೃಹೃದಯದಿಂದ ಮಕ್ಕಳೊಂದಿಗೆ ಮತ್ತು ಶಿಕ್ಷಕರೊಂದಿಗೆ ಮತ್ತು ಸಮಾಜದೊಂದಿಗೆ SDMCಯೊಂದಿಗೆ ಅತ್ಯಂತ ಉತ್ತಮ ಬಾಂಧವ್ಯವನ್ನು ಹೊಂದಿದ್ದರು. ಮತ್ತು ತಮ್ಮ ಶಾಲೆಗೆ ಹೊಸ ಕೊಠಡಿಗಳನ್ನು ಕಟ್ಟಿಸುವ ಸಲುವಾಗಿ ಬಹಳ ಸಕ್ರಿಯವಾಗಿ ಭಾಗವಹಿಸಿ ಅತ್ಯಂತ ಶ್ರಮ ವಹಿಸಿ ನಾಯಕತ್ವ ಗುಣ ಹೊಂದಿ ಅವರು ಶಾಲೆಯ ಸರ್ವತೋಮುಖ ಅಭಿವೃದ್ಧಿಗಾಗಿ ಶ್ರಮಿಸಿದ್ದಾರೆ. ಅವರೊಂದಿಗೆ ನಾನು ಕೆಲಸ ಮಾಡಿದ್ದು ನನಗೆ ಒಂದು ಒಳ್ಳೆಯ ಅನುಭವವನ್ನು ಕೊಟ್ಟಿದೆ. ಅವರ ನಿವೃತ್ತಿ ಜೀವನವು ಬಹಳ ಸಂತೋಷಕರವಾಗಿ ಆರೋಗ್ಯಕರವಾಗಿರಲಿ, ಸದಾ ಹಸನ್ಮುಖಿಗಳಾಗಿ ಸುಖವಾಗಿ ಸಂಸಾರದೊಂದಿಗೆ ಮಕ್ಕಳು ಮೊಮ್ಮಕ್ಕಳೊಂದಿಗೆ ಸಂತೋಷವಾಗಿರಿ ಮೇಡಮ್. ನಮಸ್ತೆ. ಶಾಲೆ ಅದು ಹಿಂಗೆ ಬಿಟ್ಕೊಡ್ತು, ಅದು ಹೆಂಗೆ ಇವರು ಹೊರಗಡೆ ಬಂದರು. ಯಾಕಂದರೆ ಹಿಂಗೆ ಒಂದು ಹಾಸುವಕ್ಕಾಗ್ಬಿಟ್ಟಿತ್ತು ಇವ್ರ ಜೀವನ ಮತ್ತು ಆ ಶಾಲಾ ಒಂದು ಜೀವನ. ಹಾಗೆ ಅವ್ರ ಸೇವೆ ಎಲ್ಲ ಕಡೆಗೂ ಸಿಗಬೇಕು, ಒಂದೇ ಕಡೆ ಸೀಮಿತ ಆಗಬಾರ್ದು ಅಂತ ಭಗವಂತ ಏನು ಮಾಡ್ದ, ಒಳ್ಳೊಳ್ಳೆ ಮಕ್ಕಳನ್ನ ನೀವು ಒಂದು ಗೈಡೆನ್ಸ್ ಕೊಟ್ಟು ಅವ್ರಿಗೆ ಮಾರ್ಗದರ್ಶನ ಕೊಡಿ. ಯಾಕಂದರೆ ನಾವು ಎಷ್ಟು ದಿನ ಇರ್ತೀವೋ ಗೊತ್ತಿಲ್ಲ, ನಮ್ಮ ಸೇವೆ ಒಂದು ಅಜರಾಮರವಾಗಿ ಉಳಿದೋಗ್ಬಿಡ್ಬೇಕು ಅನ್ಸುತ್ತೆ. ಎಷ್ಟು ಇವತ್ತು ಒಳ್ಳೆ ತುಂಬ ಸಂಬಳ ತಗೋತಾ ಇದ್ದೀವಿ, ಆದರೆ ಕ್ಲಾಸ್ ರೂಮ್ ಹೋಗಿ ಒಂದು ಸ್ಯಾಟಿಸ್ಫೈ ಆಗಿ ಪಾಠ ಮಾಡಿ ಬರ್ತೀವಲ್ಲ, ಆ ತೃಪ್ತಿ ಮುಂದೆ ಬೇರೆದೆಲ್ಲ ಇದು ಅಲ್ವಾ. ಸೊ ಹೀಗೆ ಈ ಒಂದು ಕ್ಲಾಸ್ ರೂಮ್ ಬಿಡಲೇ ಇಲ್ಲ, ಎಲ್ಲ ಒಂದೇ ನೋಟ್ಸ್ ತಗೊಳ್ಳೇ ಇಲ್ಲ, ಎಲ್ಲ ಸಬ್ಜೆಕ್ಟು ತಗೋತಾರೆ, ಎಲ್ಲ ಅಲ್ಲಿ ನಮ್ಮದು ಇತ್ತಲ್ಲ, ನಾವು ಜೊತೆಗಿದ್ವಲ್ಲ, ಎಲ್ಲ ಮಿಕ್ಸ್ಚರ್ ಆಫ್ ಸಬ್ಜೆಕ್ಟ್ಸ್ ಇರ್ತಿದ್ದು. ಮ್ಯಾಥ್ಸು ತುಂಬ ಚೆನ್ನಾಗಿ ಮಾಡೋರು, ಲ್ಯಾಂಗ್ವೇಜಸ್ ಕೇಳ್ತೀರಾ, ಆರ್ಟ್ಸ್ ಕೇಳ್ತೀರಾ, ಯಾವುದು ಕೊಟ್ಟರು ತುಂಬ ಚೆನ್ನಾಗಿ ಅವ್ರು ಮಾಡೋರು. 4 ಕೇಳಷ್ಟು ಪಾಠ ಜೋರದಲ್ಲಿಯೇ ಮಾಡೋರು. ಕಂಡುಗಳಿಗೂ ತುಂಬ ಚೆನ್ನಾಗಿತ್ತು. ಅದು ಹೇಳಕ್ಕೆ ಹೋದರೆ ಇದು ಇಷ್ಟರಲ್ಲೇ ಗೊತ್ತಾಗಿದೆ. ನಾನೇನು ಇದನ್ನು ಯಾವುದೋ ಅತಿಶಯೋಕ್ತಿಯಾಗಿ ಉತ್ಪ್ರೇಕ್ಷೆಯಾಗಿ ಅವ್ರನ್ನ ಮೆಚ್ಚಿಸಕ್ಕೆ ಹೇಳಿಲ್ಲ. ಅವರ ಗುಣನ ಇದ್ದಾಗೆ ನಿಮ್ಮ ಮುಂದೆ ನಾನು ಶೇರ್ ಮಾಡ್ಕೊಂಡೆ ಅಷ್ಟೇ. ನಾನು ಅದನ್ನೆಲ್ಲ ರೀಕಾಲ್ ಮಾಡ್ಕೊಳ್ತಾ ಇದ್ದು. ಅಧಿಕಾರಿಗಳ ಮನಸ್ಸಲ್ಲೂ ಅಷ್ಟೇ, ಯಾರು ವೆಂಕಟಾಪುರ ಶಾಲೆ ಅಂತಿಲ್ಲವೋ ಹಲಸಿರಾವರ ಆ ಶಾಲೆ. ನನ್ನ ಹೆಸರು ಕಲಾವತಿ SP. ನನ್ನ ಮತ್ತು ಅನಸೂಯ ಮೇಡಮ್ ರವರ ಸ್ನೇಹ ಮತ್ತು ಪರಿಚಯವಾಗಿ 26 ವರ್ಷಗಳು ಕಳೆದಿವೆ. 26 ವರ್ಷಗಳು ಕಳೆದರೂ ಸಹ ಇಂದಿಗೂ ಅದೇ ರೀತಿಯಲ್ಲಿ ಆ ಸ್ನೇಹ ಬಾಂಧವ್ಯ ಮುಂದುವರೆದಿದೆ. ಅನಸೂಯ ಮೇಡಮ್ ರವರ ಬಗ್ಗೆ ಹೇಳಬೇಕೆಂದರೆ, ಅವರು ಒಬ್ಬ ಉತ್ತಮ ತರಗತಿ ಶಿಕ್ಷಕಿಯಾಗಿ, ಮುಖ್ಯ ಶಿಕ್ಷಕಿಯಾಗಿ ಹಾಗೂ ಒಬ್ಬ ಹೃದಯವಂತಿಕೆಯ ಮನಸ್ಸುಳ್ಳ ವ್ಯಕ್ತಿಯಾಗಿ ನೋಡಿದ್ದೇನೆ. ಹಾಗೂ ಕಷ್ಟದಲ್ಲಿರುವವರಿಗೆ ಸ್ಪಂದಿಸುವ ಸ್ವಭಾವ ಇವರದು. ವೃತ್ತಿ ಜೀವನಕ್ಕೆ ಸಂಬಂಧಿಸಿದಂತೆ ವೈಯಕ್ತಿಕವಾಗಿ ನಾನು ಅಗತ್ಯವಿದ್ದಾಗ ಇವರ
ಸಹಾಯವನ್ನು ಸಹ ಸಲಹೆಗಳನ್ನು ಪಡೆಯುತ್ತಿರುತ್ತೇನೆ. ಇವರು ಇಂದಿಗೂ ಸಹ ಅವರು ನನ್ನನ್ನು ಸ್ವಂತ ತಂಗಿಯಂತೆ ನೋಡಿಕೊಳ್ಳುತ್ತಾರೆ ಹಾಗೂ ನಮ್ಮಿಬ್ಬರ ಕುಟುಂಬದ ಬಗ್ಗೆ ಉತ್ತಮ ಬಾಂಧವ್ಯವೂ ಕೂಡ ಇದೆ. ವೃತ್ತಿ ಜೀವನದ ಕೊನೆ ಅವಧಿಯಲ್ಲಿ ಅವರು ಸಂಘದ ಪದಾಧಿಕಾರಿಯಾಗಿಯೂ ಸಹ ಆಯ್ಕೆಯಾಗಿ ಶಿಕ್ಷಕರ ಸೇವೆ ಮಾಡಲು ಅವಕಾಶವೂ ಕೂಡ ಅವರಿಗೆ ಒದಗಿ ಬಂದಿದ್ದು, ಶಿಕ್ಷಕರ ಎಲ್ಲ ಸಮಸ್ಯೆಗಳಿಗೆ ಸ್ಪಂದಿಸಿರುತ್ತಾರೆ ಹಾಗೂ ಎಲ್ಲ ಶಿಕ್ಷಕರ ಮೆಚ್ಚುಗೆಯನ್ನು ಗಳಿಸಿರುತ್ತಾರೆ. ಒಬ್ಬ ಉತ್ತಮ ಶಿಕ್ಷಕಿಯೇ ಇರಬೇಕಾದಂತಹ ಎಲ್ಲ ಉತ್ತಮ ಗುಣಗಳು ಅವರಲ್ಲಿದ್ದು, ಅವರು ಕೆಲಸ ಮಾಡಿದ ಎಲ್ಲ ಶಾಲೆಗಳಲ್ಲಿಯೂ ಉತ್ತಮವಾಗಿ ಕರ್ತವ್ಯವನ್ನು ನಿರ್ವಹಿಸಿರುತ್ತಾರೆ. ಹಾಗೂ ನಮ್ಮ ಆತ್ಮೀಯ ಶಿಕ್ಷಕರ ಗುಂಪೊಂದು ಇದ್ದು, ಅವರು ನಮಗೆ ಇಂದಿಗೂ ಸಹ ಅನೇಕ ಸಲಹೆಗಳನ್ನು ನೀಡುತ್ತಾರೆ ಹಾಗೂ ನಾವು ರಿಸ್ಕ್ ತೆಗೆದುಕೊಂಡು ಕೆಲಸವನ್ನು ಮಾಡಬೇಕು ಎಂದು ಕಿವಿ ಮಾತನ್ನು ಸಹ ಹೇಳುತ್ತಿರುತ್ತಾರೆ. ಇದು ಅವರ ಜೊತೆ ಕೆಲಸ ಮಾಡಿದ, ಒಡನಾಟ ಮಾಡಿದ ಎಲ್ಲ ಶಿಕ್ಷಕಿಯರಿಗೂ ತಿಳಿದಿರುತ್ತದೆ ಎಂದು ಭಾವಿಸಿರುತ್ತೇನೆ. ಈಗ ಅವರು ನಿವೃತ್ತಿಯ ಅಂಚಿನಲ್ಲಿರುವುದು ತುಂಬ ಬೇಸರದ ಸಂಗತಿ. ಆದರೆ ಇಲಾಖೆಯ ನಿಯಮ ಅವರು ನಿವೃತ್ತಿಯಾಗುತ್ತಿದ್ದು ಅವರ ಮುಂದಿನ ಜೀವನ ಸುಖವಾಗಿರಲಿ ಎಂದು ಕೇಳಿಕೊಳ್ಳುತ್ತೇನೆ. ಹಾಗೂ ದೇವರು ಅವರಿಗೆ ಹಾಗೂ ಅವರ ಕುಟುಂಬಕ್ಕೆ ಸುಖ, ಶಾಂತಿ, ನೆಮ್ಮದಿ, ಆಯಸ್ಸು, ಆರೋಗ್ಯವನ್ನು ಕೊಟ್ಟು ಕಾಪಾಡಲಿ ಎಂದು ಆ ದೇವರಲ್ಲಿ ಪ್ರಾರ್ಥಿಸುತ್ತೇನೆ. ನಮಸ್ತೆ ಎಲ್ಲರಿಗೂ. ನನ್ನ ಹೆಸರು ಮಾಲ್ತಿ ಅಂತ. ನಾನು ಅನುಸೂಯ ಮೇಡಮ್ ಅವರ ತಂಗಿ ಮಗಳು. ಸೊ ನನಗೆ ಅವರು ಪ್ರೀತಿಯ ದೊಡಮಿ. ಹಾಗೆ ನಾನು ಒಂದು ಹಾಡನ್ನ ಅವ್ರಿಗೆ ಡೆಡಿಕೇಟ್ ಮಾಡೋಕ್ಕೆ ಇಷ್ಟಪಡ್ತೀನಿ. ಯಾವುದು ಅಂದರೆ, ಅಜ್ಜ ಆಲದ ಮರ, ಅಜ್ಜಿ ಮಾವಿನ ಮರ, ಹಕ್ಕಿ ಪಿಕ್ಕಿಗಳು ನಾವೆಲ್ಲ, ಹಕ್ಕಿ ಪಿಕ್ಕಿಗಳು ನಾವೆಲ್ಲ, ಕುಹು ಕುಹುಗಳು ನಾವೆಲ್ಲ, ಹಕ್ಕಿ ಪಿಕ್ಕಿಗಳು ನಾವೆಲ್ಲ, ಕುಹು ಕುಹುಗಳು ನಾವೆಲ್ಲ. ಈ ಸಾಂಗ್ನ ಅವರಿಗೆ ಯಾಕೆ ಸಮರ್ಪಿಸ್ತೀನಿ ಅಂದರೆ, ಇವಾಗ ನಮ್ಮ ಮನೆಯಲ್ಲಿ ಅಜ್ಜ ಅಜ್ಜಿ ಸ್ವರ್ಗ ಲೀನರಾಗಿದ್ದಾರೆ. ಹಾಗಾಗಿ ಅವರ ಸ್ಥಾನದಲ್ಲಿ, ಹಿರಿಯರ ಸ್ಥಾನದಲ್ಲಿ ನಮ್ಮ ದೊಡ್ಡಪ್ಪ ಮತ್ತು ನಮ್ಮ ದೊಡ್ಡಮ್ಮ ಇದ್ದಾರೆ. ಸೊ ಹಾಗಾಗಿ ಅವರು ದೊಡ್ಡಮ್ಮ ಆಲದ ಮರ, ದೊಡ್ಡಪ್ಪ ಮಾವಿನ ಮರ, ಹಕ್ಕಿ ಪಿಕ್ಕಿಗಳು ನಾವೆಲ್ಲ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಯಾಕಂದರೆ ಅವರ ಪ್ರೀತಿ, ಅವರ ವಾತ್ಸಲ್ಯ ಯಾವತ್ತೂ ನಮಗೆ ಕೊರತೆ ಆಗಿಲ್ಲ. ನನ್ನ ತಂದೆ ಸ್ಥಾನದಲ್ಲಿ, ನನ್ನ ತಾಯಿ ಸ್ಥಾನದಲ್ಲಿ ಇನ್ನೊಬ್ಬರನ್ನ ನಾನು ನೋಡ್ತೀನಿ ಅಂದರೆ ಅದು ನಮ್ಮ ದೊಡ್ಡಮ್ಮ ಮತ್ತು ನಮ್ಮ ದೊಡ್ಡಪ್ಪ. ಸೊ ಅವರು ರಿಟೈರ್ಡ್ ಆದಾಗ ಅವ್ರಿಗೆ ಸನ್ಮಾನ ಸಲ್ಲಿಸಿದ್ದು ಆಗಿರ್ಬೋದು, ನಮ್ಮ ದೊಡ್ಡಪ್ಪನ ಸರ್ವೀಸ್ ಆಗಿರ್ಬೋದು, ನಮ್ಮ ದೊಡ್ಡಮ್ಮಂದು ಸರ್ವೀಸ್ ಆಗಿರ್ಬೋದು, ಅವರವರ ಫೀಲ್ಡ್ನಲ್ಲಿ ತುಂಬ ಶ್ಲಾಘನೀಯ. ಅವರು ತುಂಬ ಚೆನ್ನಾಗಿ ಅಚ್ಚುಕಟ್ಟಾಗಿ ಎಲ್ಲವನ್ನು ನಿರ್ವಹಿಸಿದ್ದಾರೆ. ಸೊ ಎಲ್ಲ ಟೀಚರ್ಸು, ಅವರ ಎಲ್ಲ ಫ್ರೆಂಡ್ಸು, ಅವರೆಲ್ಲ ಕೊಲೀಗ್ಸು ಅವ್ರನ್ನ ಹೊಗಳ್ತಿರ್ಬೇಕಾದ್ರೆ ತುಂಬ ಖುಷಿಯಾಗುತ್ತೆ ನಮಗೆ ನೋಡಲಿಕ್ಕೆ. ಮತ್ತು ಹೆಮ್ಮೆ ಕೂಡ ನಮ್ಮ ದೊಡ್ಡಪ್ಪ, ನಮ್ಮ ದೊಡ್ಡಮ್ಮ ಸರ್ಕಾರ ಹುದ್ದೆಯಲ್ಲಿದ್ದು ಅವರ ಪೂರ್ತಿ 36-35 ವರ್ಷಗಳ ನಿವೃತ್ತಿ ಪಡೆದು ಸಕ್ಸಸ್ಫುಲ್ ಆಗಿ ಇದ್ದಾರೆ ಅಂತ ಯಾವುದೇ ಥರದ ಒಂದು ಕಪ್ಪು ಚುಕ್ಕೆ ಇಲ್ಲದೆ. ಸೊ ಹಾಗಾಗಿ ಅವರು ನಮಗೆ ತುಂಬ ಸ್ಫೂರ್ತಿ ತುಂಬ್ತಾರೆ ಯಾವುದೇ ಒಂದು ಕೆಲಸ ಮಾಡಲಿಕ್ಕೆ. ಸೊ ಇವಾಗ ನಾವೇ ಆಗಿರ್ಬೋದು, ಏನಾದರೂ ಕೆಲಸ ಮಾಡಬೇಕಾದ್ರೆ ತುಂಬ ಹಿಂದೇಟು ಹೊಡಿತೀವಿ. ಬಟ್ ಅವ್ರನ್ನ ನೋಡಿದ್ರೆ ತುಂಬ ಯಾವಾಗಲೂ ಯೂತ್ಫುಲ್ ಆಗಿರ್ತಾರೆ. ಅಂದರೆ ತುಂಬ ಯುವಕರಲ್ಲಿರೋ ಹುಮ್ಮಸ್ಸು ಅವರಲ್ಲಿ ಕಾಣ್ಬೋದು. ಯಾವುದೇ ಒಂದು ಕೆಲಸ ಮಾಡಬೇಕಾದ್ರೂ ಅದರಲ್ಲಿರೋ ಶ್ರದ್ಧೆ ಕಾಣ್ಬೋದು, ಅವರ ಪರಿಶ್ರಮ ಕಾಣ್ಬೋದು. ಸೊ ಇದೆಲ್ಲ ನಾವು ನಮ್ಮ ಲೈಫಲ್ಲಿ ಅಳವಡಿಸ್ಕೊತಿದ್ದೀವಿ ಅಂತ ನಾನು ನಂಬಿದ್ದೇನೆ. ಸೊ ಅವರ ಜೀವನವಿಡೀ ಅವರ ಜೀವನವೇ ನಮ್ಮೆಲ್ಲರಿಗೆ ಹಬ್ಬ ಅಂತ ಹೇಳ್ತೀನಿ. ಯಾವಾಗಲೂ ಅವರ ಪರಿಶ್ರಮ ಮತ್ತು ಶ್ರದ್ಧೆ ನಾವು ನಮಗೆಲ್ಲರನ್ನೂ ಅದನ್ನು ನೋಡಿದ್ರೆ ತುಂಬ ಖುಷಿ ಆಗುತ್ತೆ. ನೀವು ಬಹಳ ಸಣ್ಣ ವಯಸ್ಸಿನಿಂದಲೇ ಕಷ್ಟಗಳನ್ನ ನೋಡ್ಕೊಂಡು ಬಂದಿರೋರು. ತುಂಬ ಸುಲಭದ ದಾರಿ ಏನಿರಲಿಲ್ಲ ನಿಮ್ಮ ಜೀವನ. ಯಾಕಂದರೆ ಒಬ್ಬರೊಬ್ಬರು ನಿಮ್ಮ ಲೈಫ್ ಬಗ್ಗೆ ಹೇಳ್ತಾ ಇದ್ದಾಗ ನನಗೆ ತುಂಬ ಖುಷಿ ಅನಿಸುತ್ತೆ. ಮತ್ತು ತುಂಬ ಇಷ್ಟು ಬಹಳ ಸಣ್ಣ ವಯಸ್ಸಿಂದಲೇ ತುಂಬ ಕಷ್ಟಗಳನ್ನ ಎದುರಿಸ್ಕೊಂಡು ಬಂದಿದ್ದೀರಾ. ಅದಾದಮೇಲೆ ನಿಮ್ಮ ವೃತ್ತಿ ಜೀವನ ಸುಗಮವಾಗಿತ್ತು. ಯಾಕಂದರೆ ನಿಮಗೆಲ್ಲ ಸಿಕ್ಕಿರೋ ನಿಮ್ಮ ಕೊಲೀಗ್ಸ್ ಇರ್ಬೋದು,
ತುಂಬ ಒಳ್ಳೊಳ್ಳೆ ಕೊಲೀಗ್ ಸಿಕ್ಕಿದ್ದಾರೆ ನಿಮಗೆ, ಮತ್ತು ನಿಮಗೆಲ್ಲ ಗೈಡೆನ್ಸು ತುಂಬ ಚೆನ್ನಾಗಿ ಸಿಕ್ಕಿದೆ ಗುರುಗಳಿಂದ. ಹಾಗಾಗಿ ಮನೆಯಿಂದನೂ ನಿಮಗೆ ಹಲವಾರು ಕಷ್ಟಗಳನ್ನ ಎದುರಿಸಿದ್ರಿ, ಬಟ್ ಅದಾದಮೇಲೆ ನೀವು ಗಟ್ಟಿಗಿಟ್ಟಿಯಾಗಿ ಆಚೆ ಬಂದಿದ್ರಿ. ನಮ್ಮ HM ನಾಯಕನವರು ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಹಾಗೆ ನಾನು ಹೇಳಕ್ಕೆ ಬಯಸ್ತೀನಿ, ನೀವು ನಮ್ಮೆಲ್ಲರ ಗುರು, ನಮ್ಮೆಲ್ಲರ ಶಕ್ತಿ ಮೂಲ. ನೀವು ನಮ್ಮ ಕನಸು ಮತ್ತು ಶ್ರದ್ಧೆಯ ನಿಮ್ಮ ಪ್ರಗತಿ ಎಲ್ಲರಿಗೂ ಸ್ಫೂರ್ತಿ ಮತ್ತು ನಮ್ಮೆಲ್ಲರಿಗೂ ಪ್ರೇರಣೆ. ದೊಡಮ್ಮ, ನಿಮ್ಮ ತ್ಯಾಗ, ಶ್ರಮ ಮತ್ತು ಪ್ರೀತಿಗೆ ನಾವು ಸದಾ ಚಿರಋಣಿ. ನೀವು ನಿಮ್ಮನ್ನು ಪ್ರೀತಿಸುವ ನಾವು ನಿಮ್ಮ ಮಕ್ಕಳಂತೆ ಸದಾ ನಿಮ್ಮ ಮಾರ್ಗವನ್ನು ಅನುಸರಿಸಿ ಪ್ರತಿಪಥದಲ್ಲಿ ನಡೆಯುತ್ತೇವೆ. ಇಷ್ಟನ್ನು ನಾನು ಹೇಳಲಿಕ್ಕೆ ಬಯಸ್ತೀನಿ. ಧನ್ಯವಾದಗಳು. ನನ್ನ ಹೆಸರು ಶ್ವೇತಾ. ನಾನು ಸರ್ಕಾರಿ ಹಿರಿಯ ಪ್ರಾಥಮಿಕ ಪಾಠಶಾಲೆ ಯರಂಡಹಳ್ಳಿಯಲ್ಲಿ ಪ್ರಭಾರಿ ಮುಖ್ಯ ಶಿಕ್ಷಕಿಯಾಗಿ ಕಾರ್ಯವನ್ನು ನಿರ್ವಹಿಸ್ತಾ ಇದ್ದೇನೆ. ಅನ್ಸೂಯ ಮೇಡಮ್ರವ್ರ ಬಗ್ಗೆ ಹೇಳೋದಾದರೆ, ಮೇಡಮ್ರವರು 2018 ಜೂನ್ರಲ್ಲಿ ನಮ್ಮ ಶಾಲೆಗೆ ಪದಾರ್ಪಣೆ ಮಾಡಿದ್ರು ಬಡ್ತಿ ಮುಖ್ಯ ಶಿಕ್ಷಕರಾಗಿ. ಮತ್ತು 2020 ಜನವರಿವರೆಗೂ ಅವರು ಇಲ್ಲಿ ಮುಖ್ಯ ಶಿಕ್ಷಕರಾಗಿ ಕಾರ್ಯವನ್ನು ನಿರ್ವಹಿಸಿದ್ದಾರೆ. ಮೇಡಮ್ರವ್ರ ಬಗ್ಗೆ ಹೇಳೋದಾದರೆ, ಆಡಳಿತಾತ್ಮಕವಾಗಿ ಬಹಳಷ್ಟು ವಿಷಯಗಳನ್ನ ತುಂಬ ಚೆನ್ನಾಗಿ ತಿಳ್ಕೊಂಡಿದ್ದಾರೆ. ಅವರಿಂದ ನಾವು ಕಲಿಯುವಂಥ ವಿಷಯಗಳು ಬಹಳಷ್ಟು ಇದೆ. ಅವ್ರು ಯಾವುದೇ ಶಾಲೆಗೆ ಹೋದರೂ, ಈಗ ಆಲ್ರೆಡಿ ಅವರು 5-6 ಶಾಲೆಯಲ್ಲಿ ಕೆಲಸವನ್ನು ಮಾಡಿದ್ದಾರೆ. ಯಾವುದೇ ಶಾಲೆಗೆ ಹೋದರೂ ಶಾಲೆಯನ್ನು ಭೌತಿಕವಾಗಿ ಹೇಗೆಲ್ಲ ಅಭಿವೃದ್ಧಿ ಹೊಂದ್ಬೋದು ಅನ್ನೋದ್ರ ಬಗ್ಗೆ ಹೆಚ್ಚು ಗಮನ ಕೊಡ್ತಾರೆ. ಶಾಲೆಯ ಸ್ವಚ್ಛತೆ ಆಗಿರ್ಬೋದು, ಮಕ್ಕಳು ಶೈಕ್ಷಣಿಕವಾಗಿ ಹೇಗೆ ಅವ್ರನ್ನ ಸರ್ವತೋಮುಖವಾಗಿ ಅಭಿವೃದ್ಧಿ ಹೊಂದಿಸ್ಬೋದು ಮಕ್ಕಳು ಅನ್ನೋದ್ರ ಬಗ್ಗೆ ಕೂಡ ಅವರು ಹೆಚ್ಚು ಗಮನವನ್ನು ಕೊಡ್ತಾರೆ. CSR ಅಡಿಯಲ್ಲಿ ಯಾವುದೇ ಕಂಪ್ನಿಗಳು ಯಾರೇ ಬಂದರೂ ಶಾಲೆಗೆ ನಾವು ಹೇಗೆ ಅಭಿವೃದ್ಧಿ ಹೊಂದಿಸ್ಬೋದು ಅಂತ ನೋಡಿ, ನಮ್ಮ ಯರಂಡಹಳ್ಳಿ ಶಾಲೆಯಲ್ಲೂ ಕೂಡ ಗ್ರಾನೈಟ್ ಆಗಿರ್ಬೋದು ಅಥವಾ ಸೈನ್ಸ್ ಲ್ಯಾಬ್ ಆಗಿರ್ಬೋದು, ಈ ಬಹಳಷ್ಟು ಕೆಲಸಗಳನ್ನ ಅವ್ರ ಕಡೆಯಿಂದ ಆಗಿದೆ. ಮತ್ತು ಆಡಳಿತಾತ್ಮಕವಾಗಿಯೂ ಕೂಡ ಅವರಿಂದ ಕಲಿಯುವಂಥ ವಿಷಯ ಬಹಳಷ್ಟು ಇದೆ. ಈಗ ನಾನು ಮುಖ್ಯ ಶಿಕ್ಷಕಿಯಾಗಿ ಕಾರ್ಯವನ್ನು ನಿರ್ವಹಿಸ್ತಾ ಇದ್ದೇನೆ ಅಂದರೆ ಅವರಿಂದ ಕಲಿತಿರುವಂತಹ ಕೆಲಸ ಜಾಸ್ತಿ ಇದೆ. ತುಂಬ ಚೆನ್ನಾಗಿ ಯಾವುದೇ ವಿಷಯ ಗೊತ್ತಿಲ್ಲ ಅಂದರೂ ಕೂಡ ತುಂಬ ಪ್ರೀತಿಯಿಂದ ನಮಗೆ ಹೇಳ್ಕೊಡ್ತಾರೆ. ಮತ್ತು ಒಂದು ಇಂಪಾರ್ಟೆಂಟ್ ಆಗಿ ಹೇಳೋದಾದರೆ, ಮೇಡಮ್ರವ್ರಿಗೆ ತಾಳ್ಮೆ ತುಂಬ ಜಾಸ್ತಿ, ತುಂಬ ಪೇಷನ್ಸಿಂದ ಎಲ್ಲರೊಂದಿಗೂ ವರ್ತಿಸ್ತಾರೆ. ಕೋಪ ಅಂತೂ ಮಾಡ್ಕೊಳ್ಳೋದೇ ಇಲ್ಲ. ಏನೇ ಕೆಲಸ ಆದ್ರೂ ಕೂಡ ನಗ್ನಾಗ್ತಾ ಖುಷಿಯಾಗಿ ಮಾಡ್ತಾರೆ. ನಮಗೂ ಕೂಡ ಅಷ್ಟೇ ಪ್ರೀತಿಯಿಂದ ನಮ್ಮನ್ನೆಲ್ಲರೂ ಅವರು ಮಕ್ಕಳ ಥರನೇ ನೋಡ್ಕೊಂಡಿರೋದು. ನನ್ನನ್ನಂತೂ ಅವರು ಸ್ವಂತ ಮಗಳ ಥರನೇ ನೋಡ್ಕೊತಾ ಇದ್ರು. ಅಷ್ಟು ಪ್ರೀತಿ, ಅಷ್ಟು ಒಡನಾಟ ಅವ್ರ ಹತ್ರ. 1.5 ವರ್ಷಗಳ ಕಾಲ ನಮ್ಮ ಶಾಲೆಯಲ್ಲಿ ಬಹಳ ಚೆನ್ನಾಗಿ ಎಲ್ಲ ಶಿಕ್ಷಕರೊಂದಿಗೆ ಅಡುಗೆ ಸಹಾಯಕರಾಗಿರ್ಬೋದು, ಪ್ರತಿಯೊಬ್ಬರೂ ಕೂಡ ಬಹಳ ಪ್ರೀತಿಯಿಂದ ತುಂಬ ಚೆನ್ನಾಗಿ ಮಾತಾಡ್ತಾ ಇದ್ರು. ಸೊ ತುಂಬ ಚೆನ್ನಾಗಿ ಒಡನಾಟವನ್ನು ಎಲ್ಲರೊಂದಿಗೆ ಇಟ್ಕೊಂಡಿದ್ರು ಅಂತ ಹೇಳಿದ್ರೆ ಖಂಡಿತ ತಪ್ಪಾಗೋದಿಲ್ಲ. ಸೊ ಅವರಿಂದ ಕಲಿತಿರುವಂಥ ವಿಷಯಗಳು ತುಂಬ ಇದೆ. ಇನ್ನೂ ಕಲಿಬೇಕಾಗಿರೋದು ತುಂಬಾ ಇದೆ ಮೇಡಮ್ ಕಡೆಯಿಂದ. ಯಾವ ಶಾಲೆಗೆ ಹೋದ್ರು ತುಂಬ ಚೆನ್ನಾಗಿ ಕೆಲಸವನ್ನು ನಿರ್ವಹಿಸ್ತಾರೆ ಮೇಡಮ್. ಎಲ್ಲ ಹೋದರೂ ಅವ್ರದೇ ಆದಂತಹ ಒಂದು ಹೆಜ್ಜೆ ಗುರುತನ್ನು ಮೇಡಮ್ರವರು ಬಿಟ್ಟು ಹೋಗಿದ್ದಾರೆ. ಸೊ ಹಾಗಾಗಿ ಮೇಡಮ್ರವರ ನೆನಪು ಬಹಳ, ಅವ್ರು ಬಿಟ್ಟು ಹೋಗಿರೋ ಸಮೇತ ಅವ್ರ ನೆನಪು ಎಲ್ಲರ ಮನಸ್ಸಲ್ಲೂ ಕೂಡ ಉಳ್ಕೊಂಡ್ಬಿಟ್ಟಿದೆ. ಅಷ್ಟು ಚೆನ್ನಾಗಿ ಅವರು ಕೆಲಸವನ್ನು ಇಲ್ಲಿ ಮಾಡಿದ್ದಾರೆ ಅಂತಲೇ ಹೇಳ್ಬೋದು. ಸೊ ಹೀಗೆ ಮೇಡಮ್ ಅವರು ಕೆಲಸವನ್ನು ಮಾಡ್ತಾಯಿದ್ರು. ಈಗ ರಿಟೈರ್ಡ್ ಆಗಿದ್ದಾರೆ. ಈಗಲೂ ಕೂಡ ಅವರ ಜೀವನ ತುಂಬ ಚೆನ್ನಾಗಿದೆ ಅಂತ ಹೇಳಿ ನಾನು ದೇವರಲ್ಲಿ ಆಶಿಸ್ತೀನಿ. ನಮಸ್ತೆ ಎಲ್ಲರಿಗೂ. ನಾನು ಸೋಮಶೇಖರ್, ನಮ್ಮ ಪ್ರೀತಿಯ ಅಕ್ಕ ಅನ್ಸಿಯಾ ಟೀಚರ್ ಅವರ ತಮ್ಮ. ನಮಗೆ ಚಿಕ್ಕ ವಯಸ್ಸಿಂದ ಅವ್ರ ಜೊತೆ ಬೆಳೆದಿದ್ದೀನಿ, ಅವ್ರ ಜೊತೆ ಆಟ ಆಡಿದ್ದೀನಿ. ಅವ್ರ ಕೈ ತುತ್ತು ತಿನ್ನಿಸಿದ್ದಾರೆ, ಊಟ ಮಾಡಿಸಿದ್ದಾರೆ, ಸ್ನಾನ ಮಾಡಿಸಿದ್ದಾರೆ. ಮತ್ತು ನಾನು ತಪ್ಪು ಮಾಡಿದಾಗ ಆ ತಪ್ಪನ್ನು ಅವ್ರ ಮೇಲೆ ಹಾಕ್ಕೊಂಡು ನಮ್ಮಮ್ಮನ ಜೊತೆ, ನಾನು ನಮ್ಮ ಅಮ್ಮನಿಗೆ ಪ್ರೀತಿಯ ಮಗ, ನನ್ನ ತಪ್ಪುಗಳಲ್ಲಿ ಅವರೇ ಇಟ್ಟಿದ್ದಾರೆ. ನನಗೆ ವಿದ್ಯಾಬುದ್ಧಿ ಕಲಿಸಿದ್ದಾರೆ. ಮತ್ತು ಅವರು ಮದುವೆಯಾಗಿ ಮತ್ತು ಅವ್ರದ್ದು ಕೆಲಸ, ಟೀಚರ್ ಕೆಲಸ ಎಲ್ಲ ಸಿಕ್ಕಿದ ಮೇಲೆ ಸ್ಟಾರ್ಟಿಂಗ್ ಒಂದು ಹಳ್ಳಿಲಿ ಹೋಗಿ ಅಲ್ಲಿ ಕೆಲಸ ಮಾಡಿದ್ದಾರೆ. ಮಾವನಹಳ್ಳಿ, ಮಾವಿನಕೆರೆ ಅಂದ್ಬಿಟ್ಟು ಅಲ್ಲಿ ಕೆಲಸ ಮಾಡಿ, ಅಲ್ಲಿ ಜೀವನ ಮಾಡಿ, ಅಲ್ಲೆಲ್ಲ ಗ್ರಾಮಸ್ಥರ ಹತ್ರ ಸೈ ಅನ್ಸ್ಕೊಂಡು ಪ್ರೀತಿಯ ಟೀಚರಾಗಿ ಅಲ್ಲೂ ಸಹ ಅವರು ಮನೆ ಮಗಳಾಗಿ ಎಲ್ಲ ನೋಡ್ಕೋತಾಯಿದ್ರು. ಇದು ತುಂಬ ನನಗೆ ಚೆನ್ನಾಗಿ ಜ್ಞಾಪಕ ಇದೆ. ಆಮೇಲೆ ಬೆಂಗಳೂರಿಗೆ ಬಂದಮೇಲೆ ಬೆಂಗಳೂರಲ್ಲಿ ತುಂಬ ಶಾಲೆಗಳಲ್ಲಿ ಕೆಲಸ ನಿರ್ವಹಿಸಿದ್ದಾರೆ. ಅಲ್ಲೂ ಸಹ ನಾನು ಎಲ್ಲ ಶಾಲೆಗಳು ಬಂದಿದ್ದೀನಿ. ಅವ್ರ ಜೊತೆ ಸಹಶಿಕ್ಷಕರ ಜೊತೆ ತುಂಬ ಚೆನ್ನಾಗಿದ್ದರು. ಮಕ್ಕಳ ಜೊತೆ ತುಂಬ ಚೆನ್ನಾಗಿ ಒಡನಾಟ ಇತ್ತು. ಅಂದರೆ ಒಂದು ಕುಟುಂಬದ ರೀತಿ ಇದ್ದರು. ಇವ್ರು ಬೇರೆ ಅವ್ರು ಬೇರೆ ಅಂತ ಏನಿರಲಿಲ್ಲ, ಎಲ್ಲ ಒಂದು ಕುಟುಂಬದ ರೀತಿ ಇದ್ದರು. ಅದು ನನಗೆ ತುಂಬ ಖುಷಿ ಕೊಡ್ತಾಯಿತ್ತು. ಆಮೇಲೆ ನಮ್ಮ ಕುಟುಂಬದಲ್ಲಿ ನಮ್ಮ ತಾಯಿನ ತುಂಬ ಚೆನ್ನಾಗಿ ನೋಡ್ಕೊಂಡಿದ್ದಾರೆ. ಅವರ ಅನಾರೋಗ್ಯ ಸಮಯದಲ್ಲಿ ಅವ್ರ ಜೊತೆಲಿದ್ದು ಆಸ್ಪತ್ರೆಗೆ ಕರ್ಕೊಂಡೋಗಿ ತೋರಿಸಿ, ಮತ್ತು ಅವ್ರ ಮನೇಲಿ ಇಟ್ಕೊಂಡು ಅವ್ರನ್ನ ಸಲುಹಿ, ಅವ್ರಿಗೆ ಸ್ನಾನ ಮಾಡಿಸಿ, ಊಟ ಮಾಡಿಸಿ ಅವ್ರನ್ನ ಕಾಪಾಡಿದ್ದಾರೆ.
ಮತ್ತು ಅವ್ರ ಕಾಲವಾದ ಸಮಯದಲ್ಲಿ ಅವ್ರಿಗೆ ನಿಂತು ಅವನ ಕಾರ್ಯಗಳನ್ನೆಲ್ಲ ಮಾಡಿದ್ದಾರೆ. ಗಂಡು ಮಗನ ರೀತಿಲಿ ಕಾರ್ಯ ಮಾಡಿ ಇವತ್ತು ಸಹ ನಮ್ಮ ಮನೆಗೆ ನಮ್ಮ ತಂದೆ ಇಲ್ಲ, ತಾಯಿ ಇಲ್ಲ. ಈಗ ಅವರೇ ನಮಗೆ ತಂದೆ ತಾಯಿ. ನಮ್ಮ ತಾಯಿ ಇಲ್ಲ ಅಂದಮೇಲೆ ಅಮ್ಮ ಅಂತ ಕರಿತಾಯಿತ್ತು. ಈಗ ಅವರಿಲ್ಲ ಅಂದಾಗ ನಮ್ಮ ಅಕ್ಕನ ಈಗ ಅಕ್ಕಮ್ಮ ಅಂತ ಕರಿತಾ ಇದ್ದೀವಿ. ನಮ್ಮ ಪ್ರೀತಿ ಅಕ್ಕಮ್ಮ ಅವರು. ಅವ್ರ ನಂಬರ್ನೂ ಸಹ ನಾನೀಗ ಅಕ್ಕಮ್ಮ ಅಂತಲೇ ಸೇವ್ ಮಾಡ್ಕೊಂಡಿದ್ದೀನಿ. ಮತ್ತು ಈಗ ನಮ್ಮ ಮನೆಯಲ್ಲಿ ಏನೇ ಕಾರ್ಯಗಳಾದರೆ ಅವರೇ ನಿಂತ್ಕೊಂಡೆಲ್ಲ ಕಾರ್ಯಗಳನ್ನೆಲ್ಲ ಮಾಡ್ತಾಯಿರ್ತಾರೆ. ಒಂದು ಇಡೀ ಮಗನ ರೀತಿಯಲ್ಲಿ ಗಂಡು ಮಗ ಅವರೇ ನಮ್ಮ ಮನೆಗೆ ದೊಡ್ಡ ಮಗ. ಇದು ನಮಗೆ ಖುಷಿ ಕೊಡೋಂಥ ವಿಚಾರ. ಮತ್ತು ಈಗ ಅವ್ರಿಗೆ ನಿವೃತ್ತಿಯಾಗಿದೆ. ಅವರು ಸರ್ಕಾರಿ ಸೇವೆಯಲ್ಲಿ ತುಂಬ ಶಿಕ್ಷಕಿ ಕೆಲಸ ಮಾಡಿ ಇವಾಗ ಮುಖ್ಯ ಶಿಕ್ಷಕಿ ಹೆಡ್ ಮಾಸ್ಟರ್ ಆಗಿ ನಿವೃತ್ತಿ ಹೊಂದಿದ್ದಾರೆ. ಅವರ ನಿವೃತ್ತಿ ಜೀವನ ಚೆನ್ನಾಗಿರಲಿ, ಅವರ ಆರೋಗ್ಯದ ಕಡೆ ಗಮನ ಕೊಡಲಿ. ಯಾಕೆಂದರೆ ಅವರು ಕೆಲಸ ಕಾರ್ಯಗಳಲ್ಲಿ, ಸಂಸಾರ ಕುಟುಂಬಗಳಲ್ಲಿ ಅವರು ಆರೋಗ್ಯದ ಕಡೆ ಗಮನ ಕೊಟ್ಟಿಲ್ಲ. ಈಗ ಅವರ ಆರೋಗ್ಯದ ಕಡೆ ಗಮನ ಕೊಟ್ಟು, ಫಿಟ್ನೆಸ್ ಕಡೆ ಗಮನ ಕೊಟ್ಟು, ಯೋಗ ಪ್ರಾಣಾಯಾಮ ಇದೆಲ್ಲ ಮಾಡಿ ಸ್ವಲ್ಪ ಅವ್ರ ಹೆಲ್ತನ್ನು ಇಟ್ಕೊಳ್ಳಿ. ಅವ್ರದ್ದು ಸೇವೆ ಇನ್ನೂ ಬೇಕು ಜನಗಳಿಗೆ. ಅವ್ರ ದಾರಿದೀಪ ಬೇಕು. ಅವ್ರ ಮುಂದೆ ಒಂದು ಮಕ್ಕಳಿಗೆ ಎಲ್ಲರಿಗೂ ಒಂದು ಏನಾದರೂ ಒಂದು ಅವ್ರ ಕೊನೆಗೆ ಸೇವೆ ಆಗಬೇಕು. ಅದಕ್ಕೆ ಅವ್ರ ಆರೋಗ್ಯ ಚೆನ್ನಾಗಿ ನೋಡ್ಕೋಬೇಕು. ಮತ್ತು ನಮ್ಮ ಮಾವ ಸಹ ಅವರು ನನಗೆ ತುಂಬ ಮಾನಸಿಕ ಬೆಂಬಲ ಕೊಟ್ಟಿದ್ದಾರೆ. ನಾನು ಏನೂ ಇಲ್ಲ ಅಂದಾಗ ನಾನಿದ್ದೀನಿ, ನನಗೆ ಕಾಲ್ ಮಾಡು ಅಂತ ಹೇಳಿದ್ದಾರೆ. ಅದು ನಾನು ಇವತ್ತು ಮರೆಯೋಕ್ಕಾಗಲ್ಲ. ಅಂಥ ಸಂದರ್ಭದಲ್ಲಿ ನನ್ನ ಜೊತೆಯಾಗಿದ್ದು ನನ್ನ ಬೆನ್ತಟ್ಟಿ ಪ್ರೋತ್ಸಾಹಿಸಿದ್ದಾರೆ, ಮಾರ್ಗದರ್ಶನ ನೀಡಿದ್ದಾರೆ. ಅವರಿಗೆ ದೇವರು ಆರೋಗ್ಯ ಐಶ್ವರ್ಯ ಕೊಟ್ಟು ಕಾಪಾಡಲಿ ಅಂತ ಈ ಮೂಲಕ ಕೇಳ್ಕೊಳ್ತೀನಿ. ಧನ್ಯವಾದಗಳು. ಜೈ ಶ್ರೀರಾಮ್. ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ನಾನು ಅನ್ಸುಯಾ ಮೇಡಮ್ ಅವರ ತಮ್ಮನ ಮಗಳು. ಅನ್ಸುಯಾ ಮೇಡಮ್ ಅಂದರೆ ನಮ್ಮ ಅತ್ತೆ. ಅವ್ರ ಬಗ್ಗೆ ಮಾತಾಡೋದಕ್ಕೆ ಆಪರ್ಚುನಿಟಿ ಕೊಟ್ಟಿರೋದಕ್ಕೆ ಥ್ಯಾಂಕ್ ಯು. ಅವರ ವೃತ್ತಿ ಜೀವನ ಬಗ್ಗೆ ಮಾತಾಡಬೇಕು ಅಂದರೆ ಅದು ನಮ್ಮಂಥ ಯೂತ್ಗಳಿಗೆ ತುಂಬ ಇನ್ಸ್ಪಿರೇಷನ್ ಅಂತಲೇ ಹೇಳ್ಬೋದು. ಮತ್ತು ಅವರೊಂದು ನಮಗೆ ರೋಲ್ ಮಾಡೆಲ್ ಕೂಡ. ಯಾಕಂದರೆ ಅವರಲ್ಲಿರೋವಂಥ ಒಂದು ಎನರ್ಜಿ ಈ ಜನ್ರೇಷನ್ ಅವರಿಗೆ ಖಂಡಿತ ಬರಲಿಕ್ಕೆ ಸಾಧ್ಯ ಇಲ್ಲ. ಆ್ಯಂಡ್ ಅವರ ರಿಟೈರ್ಮೆಂಟ್ ಟೈಮಲ್ಲಿ, ಫಂಕ್ಷನ್ ಟೈಮಲ್ಲಿ ಅವ್ರ ಕೊಲೀಗ್ಸ್ ಆಗಿರ್ಬೋದು, ಇನ್ನು ಈ ಥರ ಯಾರ್ಯಾರು ಆಗಿರ್ಬೋದು, ಅವರೆಲ್ಲ ಅವ್ರ ಬಗ್ಗೆ ಮಾತಾಡಿ ಕೇಳಿ ನನಗೆ ತುಂಬ ನಿಜವಾಗ್ಲೂ ತುಂಬ ಖುಷಿ ಆಯಿತು. ನಮ್ಮ ಫ್ಯಾಮಿಲಿಗೆ ಒಂದು ಮೆಂಬರ್ ಆಗಿರೋದು ನಿಜವಾಗ್ಲೂ ನಮ್ಮ ಫ್ಯಾಮಿಲಿ ಪ್ರೌಡ್ ಫೀಲ್ ಮಾಡೋ ಅಂಥ ವಿಷಯನೇ. ಆ್ಯಂಡ್ ಅತ್ತೆ, ನೀನು ಮುಂದೆ ಇನ್ನೂ PhD ಮಾಡಬೇಕಂತ ಇದೆಯಾ, ನಿನ್ನ ನೇಮ್ ಮುಂದೆ ಡಾಕ್ಟ್ರೇಟ್ ಬರಬೇಕು ಅಂತ ಇದೆ, ನಿನಗೆ ಡಾಕ್ಟರ್ ಅನ್ಸುಯಾ ಸಿ ಅಂತ ಆಗಬೇಕು ಅಂತ ನಿನಗೆ ತುಂಬ ಆಸೆ ಇದೆ ಅಂತ ನನಗೆ ಗೊತ್ತು. ಅದನ್ನ ನೀನು ನನ್ನ ಹತ್ರ ಹೇಳ್ಕೊಂಡಿದ್ದೆ. ಈ ಮೂಲಕ ನಾನು ನಿನ್ಗೆ ಹೇಳಕ್ಕೆ ಇಷ್ಟಪಡ್ತೀನಿ ಏನಂದರೆ, ನೀನು ಅದನ್ನು ಕಂಟಿನ್ಯೂ ಮಾಡು. ನೀನು PhD ಮಾಡಬೇಕಂತಿದ್ಯಾ, ಎಷ್ಟೇ ಕಷ್ಟ ಆದರೂ ನೀನು ಅದನ್ನು ಮಾಡು. ಚಿಕ್ಕ ವಯಸ್ಸಿನಲ್ಲಿ ಹೇಗೆ ಕಷ್ಟಗಳನ್ನೆಲ್ಲ ಮೆಟ್ಟಿ ನಿಂತು ನೀನು ಮುಂದೆ ಬಂದು ಈ ಒಂದು ಪೊಸಿಷನಲ್ಲಿ ಇದೆಯಾ ಇವತ್ತು. ಯಾವ ಕಷ್ಟಕ್ಕೂ ನೀನು ಹಿಂದೇಟ್ ಹಾಕಲಿಲ್ಲ, ಕಾರಣ ಹಿಂದೇಟ್ ಹಾಕಲಿಲ್ಲ. ಸೊ ಹಾಗಾಗಿ ನೀನು PhD ಮಾಡಬೇಕು ಅಂದ್ಕೊಂಡಿರೋ ಕನಸನ್ನು ನೀನು ನನಸು ಮಾಡ್ಕೊ. ಸೊ ಈ ಅವ್ರ ಬಗ್ಗೆ ಮಾತಾಡೋದಕ್ಕೆ ನನಗೆ ನಿಜವಾಗ್ಲೂ ಭಯ ಆಗುತ್ತೆ. ಯಾಕಂದರೆ ಅಂಥ ಅತ್ತೆ ಬಗ್ಗೆ ಮಾತಾಡೋದಕ್ಕೆ ಸಾಧ್ಯನೇ ಇಲ್ಲ. ಥ್ಯಾಂಕ್ ಯು ಸೋ ಮಚ್ ಫಾರ್ ದ ಆಪರ್ಚುನಿಟಿ. ಈ ಸಾಲು ನನ್ನ ಗೆಳತಿಗೋಸ್ಕರ. ಹಳೆಯ ದಿನದ ಗೆಳತಿಯವಳು, ಮನದಾಳದ ಒಡತಿಯವಳು, ತುಸು ನೆಮ್ಮದಿ ನೀಡಿದವಳು, ನನ್ನೆಲ್ಲ ಭಾವನೆಗಳಿಗೆ ಸ್ಪಂದಿಸಿದವಳು. ನಮಸ್ಕಾರ, ನನ್ನ ಹೆಸರು ಕಲಕಂಬಂ ಸಂಧ್ಯಾ. ನಾನು ಪ್ರಸ್ತುತ ಸರ್ಕಾರಿ ಕನ್ನಡ ಮಾದರಿ ಪ್ರಾಥಮಿಕ ಶಾಲೆ ಆಲಹಳ್ಳಿಯಲ್ಲಿ ಕಾರ್ಯನಿರ್ವಹಿಸ್ತಾ ಇದ್ದೀನಿ. ಈ ದಿನ ನಮ್ಮ ಮುಖ್ಯ ಶಿಕ್ಷಕರು ನಿವೃತ್ತಿ ಹೊಂದುತ್ತಾ ಇದ್ದಾರೆ ಇದೇ ತಿಂಗಳಲ್ಲಿ. ಒಂದು ಸ್ವಲ್ಪ ಬೇಜಾರಿದೆ. ಯಾಕೆಂದರೆ ನಮ್ಮ ಮುಖ್ಯ ಶಿಕ್ಷಕರು ಅಂತಂದಾಗ ಅವರು ಈ ಶಾಲೆಗೆ ಎಷ್ಟು ಮಾದರಿಯಾಗಿದ್ದರು ಅಂದರೆ ಅದನ್ನು ಮರೆಯೋಕ್ಕಾಗಲ್ಲ ನಮಗೆ. ಮೋಸ್ಟ್ಲಿ ನಾನು ಇಲ್ಲಿ ಟ್ರಾನ್ಸ್ಫರ್ ಆಗಿ ಬಂದು 1 ತಿಂಗಳಿಗೆ ನಮ್ಮ ಮೇಡಮು ಸಹ ಈ ಶಾಲೆಗೆ ಮುಖ್ಯ ಶಿಕ್ಷಕರಾಗಿ ಬಂದರು. ಬಂದದ ಹಿಂದಿಂದಲೂ ಶಾಲೆಗಾಗಿ ಅವರು ತುಂಬ ಕೆಲಸಗಳನ್ನ ಮಾಡಿದ್ದಾರೆ. ಅಷ್ಟೇ ಅಲ್ಲ, ನಮ್ಮ ತರಗತಿ ಕೋಣೆಗಳಲ್ಲೂ ಸಹ ಏನು ಮಾಡ್ತಾ ಇದ್ದೀರಾ, ಮಕ್ಕಳಿಗೆ ಯಾವ ರೀತಿ ಆ್ಯಕ್ಟಿವಿಟೀಸ್ ಮಾಡಿಸ್ತಾ ಇದ್ದೀರಾ, ಈ ಥರ ಮಾಡ್ಬೋದು, ಪ್ರತಿಯೊಂದನ್ನು ಸಹ ತುಂಬ ಕ್ಲೀನಾಗಿ ಅಬ್ಸರ್ವ್ ಮಾಡ್ತಾಯಿದ್ರು ಮೇಡಮ್. ಆಮೇಲೆ ಈ ಶಾಲೆಯಲ್ಲಿ ತುಂಬ ಭೌತಿಕ ಸೌಲಭ್ಯಗಳ ಕೊರತೆ ಇತ್ತು. ಟಾಯ್ಲೆಟ್ಸ್ ಆಗಿರ್ಬೋದು, ಹೊಸ ಟಾಯ್ಲೆಟ್ಸ್ನ ಮಾಡಿಸಿದ್ರು. ಆಮೇಲೆ ಹೊಸ ಕಟ್ಟಡಗಳು, ಮಕ್ಕಳಿಗಂತೂ ತರಗತಿ ಕೋಣೆಗಳಿರಲಿಲ್ಲ. ಇವಾಗಂತೂ ನಮ್ಮ ಶಾಲೆ ನೋಡಿದ್ರೆ ಒಂದು ಖಾಸಗಿ
ಖಾಸಗಿ ಶಾಲೆ ರೀತಿಯಲ್ಲಿದೆ. ನೋಡೋಕ್ಕೆ ತುಂಬ ಖುಷಿಯಾಗುತ್ತೆ. ಇದೆಲ್ಲ ಕಾರಣ ನಮ್ಮ ಮೇಡಮ್. ಪ್ರತಿಯೊಂದು ಏನೇ ಒಂದು ಮೀಟಿಂಗ್ ಮಾಡಿಬಿಟ್ಟು ಪ್ರತಿ ಟೀಚರ್ಸ್ನ ಕೂರಿಸ್ಕೊಂಡು ಅವರ ನಿರ್ಣಯಗಳನ್ನೆಲ್ಲ ತೊಗೊಂಡು ಆಮೇಲೆ ಡಿಸಿಷನಿಗೆ ಬರ್ತಾಯಿದ್ರು ಮೇಡಮ್. ಅಷ್ಟೇ ಇಲ್ಲ, ಒಂದು ಶ್ರಮಪಟ್ಟು ಮಾಡುವಂಥ ಕೆಲಸ, ಹಿಡಿದ ಕೆಲಸವನ್ನು ಬಿಡ್ತಾ ಇರಲಿಲ್ಲ. ಅಷ್ಟು ಒಂದು ಡೆಡಿಕೇಶನ್ ನಾನು ಮೇಡಮಲ್ಲಿ ಕಂಡಿದ್ದೀನಿ. ತುಂಬ ಮಾದರಿ ನನಗೆ ಮತ್ತು ಒಳ್ಳೆ ಸಂಭಾಷಣೆಗಳು, ಏನೇ ಒಂದು ಭಾಷಣ ಆಗಿರ್ಬೋದು, ಏನೇ ಒಂದು ರಾಷ್ಟ್ರೀಯ ಹಬ್ಬಗಳಲ್ಲಿ ಈ ಥರ ಮಾತಾಡಬೇಕು, ಹೀಗೆ ಮಾಡಬೇಕು. ನಿಜವಾಗ್ಲೂ ಅವರಿಂದ ನಾನು ತುಂಬ ವಿಷಯಗಳನ್ನ ನಾನು ಕಲ್ತಿದ್ದೇನೆ. ತುಂಬ ಖುಷಿ ಆಗ್ತಾ ಇದೆ. ಇಂಥ ಒಬ್ಬರು ಮಾದರಿ ಶಿಕ್ಷಕರು ಅಷ್ಟೇ ಅಲ್ಲ, ಅವರು ಭೌತಿಕ ಸೌಲಭ್ಯಗಳ ಜೊತೆ ಇದ್ರೂ ಏನೇ ಒಂದು ವಿಷಯಗಳನ್ನಾದರೂ ಮುಕ್ತವಾಗಿ ಚರ್ಚಿಸ್ತಾ ಇತ್ತು. ಮೇಡಮ್ ಈ ಥರ ಇದೆ, ಆಮೇಲೆ ಲೆಸನ್ ಪ್ಲ್ಯಾನ್ಗಳು ಬರೆದಾಗಂತೂ ಕ್ಲೀನಾಗಿ ಅಬ್ಸರ್ವ್ ಮಾಡಿ, ನೋಡಿ ಈ ಥರ ಇರಬೇಕು, ಈ ಥರ ಇರಬೇಕು, ಪ್ರತಿಯೊಂದು ಒಂದು ಯೋಜನೆಯಿಂದ ಮಾಡ್ಕೊಳ್ಳಿ ಅಂತೆಲ್ಲ ಹೇಳ್ತಾಯಿದ್ರು. ಮೇಡಮ್ ನಿಜವಾಗ್ಲೂ ನೀವು ನಮಗೆ ಒಳ್ಳೆ ಮಾರ್ಗದರ್ಶನವನ್ನು ಕೊಟ್ಟಿದ್ದೀರಾ, ಹಾಗೂ ನೀವು ಕೊನೆವರೆಗೂ ನಮಗೆ ಮಾದರಿಯಾಗಿರ್ತೀರ. ನೀವೇ ನಮಗೊಂದು ಇನ್ಸ್ಪಿರೇಷನ್ ಅಂತ ಹೇಳ್ತಾ ನಮ್ಮ ಶಾಲೆ ಇವತ್ತು ನಿಂತು ನೋಡೋ ಹಾಗಾಗಿದೆ. ಒಂದು ಖಾಸಗಿ ಶಾಲೆಗೂ ಏನೂ ಕಡಿಮೆ ಇಲ್ಲ ಅನ್ನೋ ಥರ ಆಗಿದೆ ಅಂದರೆ ನಿಮ್ಮ ಒಂದು ಶ್ರಮ ಅಂತ ನಾನು ಹೇಳೋದಕ್ಕೆ ಈ ಸಂದರ್ಭದಲ್ಲಿ ಇಷ್ಟಪಡ್ತಾ ಇದ್ದೀನಿ. ತುಂಬ ಧನ್ಯವಾದಗಳು ಮೇಡಮ್. ಅಷ್ಟೇ ಅಲ್ಲ, ನಿಮ್ಮ ಈ ನಿವೃತ್ತಿ ಜೀವನ ತುಂಬ ಸುಖಕರವಾಗಿ ದೇವರು ಎಲ್ಲ ನೆಮ್ಮದಿ, ಸುಖ, ಶಾಂತಿ, ಒಳ್ಳೆಯ ಆರೋಗ್ಯ, ಐಶ್ವರ್ಯ ಎಲ್ಲವನ್ನ ಕರುಣಿಸಲಿ ಅಂತ ನಾನು ದೇವರಲ್ಲಿ ಪ್ರಾರ್ಥನೆ ಮಾಡ್ತೀನಿ. ಧನ್ಯವಾದಗಳು. ಹಾಯ್, ಹಲೋ, ಎಲ್ಲರಿಗೂ ನನ್ನ ನಮಸ್ಕಾರಗಳು. ನನ್ನ ಹೆಸರು KH ಪುಷ್ಪ ಅಂತ. ನಾನು ಹಾಲಹಳ್ಳಿ ಶಾಲೆಯಲ್ಲಿ ಸಹ ಶಿಕ್ಷಕಿಯಾಗಿ ಕೆಲಸ ನಿರ್ವಹಿಸ್ತಾ ಇದ್ದೀನಿ. ನಾನು ಈ ದಿನ ನಮ್ಮ ಶಾಲೆಯಲ್ಲಿ ಹಿರಿಯ ಮುಖ್ಯ ಶಿಕ್ಷಕಿಯಾದಂತಹ ಅನ್ಸೂಯ ಮೇಡಮ್ ಅವ್ರ ಬಗ್ಗೆ ಕೆಲವು ಅನಿಸಿಕೆಗಳನ್ನು ನಾನು ಹೇಳೋದಕ್ಕೆ ಇಷ್ಟಪಡ್ತಾ ಇದ್ದೀನಿ. ನಾನು ನನ್ನ ಸರ್ವೀಸಲ್ಲಿ ಉತ್ತಮ ಮುಖ್ಯ ಶಿಕ್ಷಕರನ್ನು ಕಂಡೆ, ಆದರೆ ಅತ್ಯುತ್ತಮ ಮುಖ್ಯ ಶಿಕ್ಷಕಿ ಅಂತ ನನಗೆ ಕಂಡಿದ್ದು ನಮ್ಮ ಶ್ರೀಮತಿ ಅನ್ಸೂಯ ಮೇಡಮ್ ಅವರು ಮಾತ್ರ. ಏಕೆಂದರೆ ಅವರಲ್ಲಿ ಅಂಥ ಗುಣಗಳನ್ನು ನಾನು ಕಂಡೆ. ಶಿಕ್ಷಕರಲ್ಲಿ ಸಮಾನತೆ ಆಗಿರ್ಬೋದು, ಒಂದು ಪ್ರೀತಿಯ ಮನೋಭಾವನೆ ಆಗಿರ್ಬೋದು, ಒಂದು ತಾಳ್ಮೆ ಆಗಿರ್ಬೋದು, ಒಂದು ಸಹನೆ ಆಗಿರ್ಬೋದು, ಎಲ್ಲ ಗುಣಗಳನ್ನು ಹೊಂದಿರತಕ್ಕಂಥ ಒಂದು ಸ್ತ್ರೀ ಶಕ್ತಿ ಅಂತಲೇ ಕೂಡ ನಾನು ಅವರಿಗೆ ಹೇಳೋದಕ್ಕೆ ಇಷ್ಟಪಡ್ತೀನಿ. ಮತ್ತು ನಮ್ಮ ಶಾಲೆ ಸೌತ್ 3ನಲ್ಲಿ ಒಂದು ಶಾಲೆ ಆಗಿತ್ತಷ್ಟೇ. ಅದನ್ನು ಮಾದರಿಯಾಗಿ ಪ್ರಗತಿಯತ್ತ ಸಾಗಿಸಿದಂತಹ ಒಂದು ಕೀರ್ತಿ ನಮ್ಮ ಅನ್ಸೂಯ ಮೇಡಮ್ ಅವರಿಗೆ ಸಲ್ಲಬೇಕು ಅಂತ ನಾನು ಹೇಳ್ತೀನಿ. ಹೇಗಪ್ಪ ಅಂತ ಹೇಳಿದ್ರೆ, ನಮ್ಮ ಶಾಲೆಯಲ್ಲಿ ಎಲ್ಲ ಉತ್ತಮ ಮೂಲಭೂತ ಸೌಕರ್ಯಗಳು ಇದ್ದು, ಆದರೆ ಅದು ಅತ್ಯುತ್ತಮವಾಗಿರಲಿಲ್ಲ. ಅವರು ಬಂದ ನಂತರ ಎಲ್ಲ ದಾನಿಗಳನ್ನು ಹಿಡಿದು ನಮ್ಮ ಶಾಲೆಗೆ ಪೀಠೋಪಕರಣಗಳಾಗಿರ್ಬೋದು, ಪಾಠೋಪಕರಣಗಳಾಗಿರ್ಬೋದು, ಸ್ಮಾರ್ಟ್ ಕ್ಲಾಸಸ್ ಆಗಿರ್ಬೋದು, ಶೌಚಾಲಯ ಆಗಿರ್ಬೋದು, ಗ್ರಂಥಾಲಯ ಆಗಿರ್ಬೋದು, ಎಲ್ಲವನ್ನು ಕೂಡ ಕಂಡಂತೆ ದಾನಿಗಳ ಸಹಾಯದಿಂದ ನಮ್ಮ ಶಾಲೆಯನ್ನು ಮಾದರಿ ಶಾಲೆಯತ್ತ, ಪ್ರಗತಿಯತ್ತ ತಗೊಂಡೋದು ಅಂತ ನಾನು ಈ ಸಂದರ್ಭದಲ್ಲಿ ಹೇಳೋದಕ್ಕೆ ಇಷ್ಟಪಡ್ತೀನಿ. ಇದಕ್ಕೆ ಅವರಿಗೆ ನಾನು ಶಾಲಾ ಗುರು ಬಳಗದ ಪರವಾಗಿ, ಗ್ರಾಮಸ್ಥರ ಪರವಾಗಿ, ಪೋಷಕರ ಪರವಾಗಿ ತುಂಬು ಹೃದಯದ ಧನ್ಯವಾದಗಳನ್ನು ನಾನು ಅರ್ಪಿಸೋದಕ್ಕೆ ನಾನು ಇಷ್ಟಪಡ್ತಾ ಇದ್ದೀನಿ. ಹಾಗೆ ಅನ್ಸೂಯ ಮೇಡಮ್ ಅವರು ನಮ್ಮ ಶಾಲೆಗೆ ಮಾತ್ರ ಸೀಮಿತ ಆಗಿರಲಿಲ್ಲ. ಅವರು ಎಲ್ಲಿ ಯಾವ ಶಾಲೆಯಲ್ಲಿ ಅವರು ಸೇವೆಯನ್ನು ಸಲ್ಲಿಸಿದರೋ ಅಲ್ಲೆಲ್ಲ ಕೂಡ ಅವರು ಒಂದು ಹೆಸರನ್ನು, ಒಳ್ಳೆಯ ಹೆಸರನ್ನು ತಗೊಂಡು ಬಂದಿದ್ದಾರೆ. ಅವರು ಶಾಲೆಯಲ್ಲಿ ಮಾತ್ರ ಅವರು ಹೆಸರನ್ನು ತಗೊಂಡಿಲ್ಲ, ಅವರು ಸಂಘದಲ್ಲೂ ಕೂಡ ಅವರು ಉತ್ತಮ, ಆ ಸಂಘದಲ್ಲಿ ಹಿರಿಯ ಅಕ್ಕ ಅಂತಲೇ ಕೂಡ ಅವ್ರನ್ನ ಕರೀತಾ ಇದ್ದಾರೆ. ಅಂಥ ಒಂದು ಭಾವನೆಯನ್ನು ಇಟ್ಕೊಂಡು ಸಂಘವನ್ನು ಕಟ್ಟಿದ್ದಾರೆ, ಸಂಘವನ್ನು ಬೆಳೆಸಿದ್ದಾರೆ ಅಂತ ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ. ಹಾಗೆ ಅವರಿಗೆ ಕೆಲವು ಇಂಥ ಒಂದು ಶಿಕ್ಷಕಿಗೆ ನಾನು ಹೇಳಬೇಕು ಅಂದರೆ ಉತ್ತಮ ಅವಾರ್ಡ್ ಕೂಡ ಬಂದಿದೆ. ಉತ್ತಮ ಶಿಕ್ಷಕಿ ಆಗಿರ್ಬೋದು, ಸಾಧಕ ಶಿಕ್ಷಕಿ ಆಗಿರ್ಬೋದು, ಸಾವಿತ್ರಿಬಾಯಿ ಫುಲೆ ಅವಾರ್ಡ್ ಆಗಿರ್ಬೋದು. ಕೊನೆಗೆ ಅವರು ನಿವೃತ್ತಿ ಜೀವನದ ಹಂತದಲ್ಲಿ ಅದು ಕರ್ನಾಟಕ ಸರ್ಕಾರನೇ ಗುರುತಿಸಿ ಅವರಿಗೆ ಅವಾರ್ಡನ್ನು ಕೊಟ್ಟಿದೆ ಅಂದರೆ ಇದಕ್ಕಿಂತ ಮಿಗಿಲಾದ ಇನ್ನೊಂದು ವಿಷಯ ಬೇರೊಂದಿಲ್ಲ ಅಂತ ಹೇಳೋದಕ್ಕೆ ನಾನು ಈ ಸಂದರ್ಭದಲ್ಲಿ ಇಷ್ಟಪಡ್ತೀನಿ. ಇಂಥ ಶಿಕ್ಷಕರು ನಮ್ಮ ಸಮಾಜಕ್ಕೆ ಬೇಕು. ಅವರ ಸೇವೆ ಇನ್ನೂ ಒಂದು ಸ್ವಲ್ಪ, ಇನ್ನೂ 2 ವರ್ಷ 3 ವರ್ಷ ಇದ್ದಿದ್ದರೆ ನಮ್ಮ ಶಾಲೆ ಇನ್ನೂ ಅತ್ಯುತ್ತಮ ಆಗ್ತಿತ್ತು ಅಂತ ನಾನು ಈ ಸಂದರ್ಭದಲ್ಲಿ ಹೇಳೋದಕ್ಕೆ ಇಷ್ಟಪಡ್ತೀನಿ. ಹಾಗೆಯೇ
ಅವರಲ್ಲಿ ಬೇಕಾದಷ್ಟಿದೆ ಅವರ ಅನಿಸಿಕೆಗಳನ್ನು ಅಷ್ಟು ವಿಡಿಯೋ ಮಾಡೋಕ್ಕಾಗಲ್ಲ. ಏನು ಮಾಡೋದು ಈ ಸಂದರ್ಭದಲ್ಲಿ ಇಷ್ಟು. ಆಮೇಲೆ ನಮ್ಮ ಶಾಲೆ ತುಂಬ ದೊಡ್ಡ ಶಾಲೆ, ಶಿಕ್ಷಕರ ಬಳಗ ಜಾಸ್ತಿ. ಆ ಶಿಕ್ಷಕರ ಬಳಗವನ್ನು ಯಾವ ರೀತಿ ನೋಡ್ಕೊತಿದ್ರು ಅಂತ ಹೇಳಿದ್ರೆ ತುಂಬ ಪ್ರೀತಿಯಿಂದ ನೋಡ್ಕೊತಾ ಇದ್ರು. ಶಿಕ್ಷಕರೆಲ್ಲ ಹೇಳ್ತಾ ಇದ್ದರು, ಪುಷ್ಪ ಇಷ್ಟು ಬೇಗ ಮೇಡಮ್ದು ನಿವೃತ್ತಿ ಜೀವನ ಬಂದ್ಬಿಡ್ತಲ್ಲ ಪುಷ್ಪ ಅಂತ ಬೇಜಾರು ಮಾಡಿಕೊಂಡ್ರು. ಎಲ್ಲ ಶಿಕ್ಷಕರು ಬೇಜಾರು ಮಾಡಿಕೊಂಡ್ರು. ವಿಧಿ ಇಲ್ಲ, ಸರ್ಕಾರದ ಒಂದು ನಿಯಮಗಳಿಗೆ ನಾವು ಬದ್ಧರಾಗಲೇಬೇಕು. ಅವರ ನಿವೃತ್ತಿ ಜೀವನ ಕೊನೆ ಮೇ 31ಕ್ಕೆ ಬಂದೇ ಬಿಡ್ತು. 3 ವರ್ಷಗಳಲ್ಲ, 3 ವರ್ಷಗಳು 3 ದಿನದಂತೆ ನಮಗೆ ಭಾಸವಾಯಿತು ಟೀಚರ್ಸ್ಗೆಲ್ಲ. ಇಂಥ ಮುಖ್ಯ ಶಿಕ್ಷಕರು ಮತ್ತೊಮ್ಮೆ ಬರಲಿ ನಮ್ಮ ಶಾಲೆಗೆ ಅಂತ ಹೇಳ್ತಾ, ನಮ್ಮ ಶ್ರೀಮತಿ ಮೇಡಮ್ ಅವರ ಒಂದು ಸಹಕಾರ, ಒಂದು ಮಾರ್ಗದರ್ಶನ ನಮಗೆ ಹೀಗೆ ಇರಲಿ, ನಮ್ಮ ಜೊತೆ ಕೈ ಜೋಡಿಸ್ಲಿ ಅಂತ ಹೇಳ್ತಾ, ಅವರ ನಿವೃತ್ತಿ ಜೀವನ ಸುಖಕರವಾಗಿರಲಿ, ಆರೋಗ್ಯಕರವಾಗಿರಲಿ, ನೆಮ್ಮದಿಯಾಗಿರಲಿ, ಮಕ್ಕಳು ಮೊಮ್ಮಕ್ಕಳ ಜೊತೆ ನೆಮ್ಮದಿಯನ್ನು ಕಾಣಲಿ ಅಂತ ಹೇಳ್ತಾ ಈ ಸಂದರ್ಭದಲ್ಲಿ ಅವರಿಗೆ ನಾನು ಕೃತಜ್ಞತೆಗಳನ್ನು ಮತ್ತೊಮ್ಮೆ ಸಲ್ಲಿಸಿ ಈ ಮಾತನ್ನು, ನನ್ನ ಅನಿಸಿಕೆಗಳನ್ನು ಮುಗಿಸ್ತಾ ಇದ್ದೀನಿ. ನಮ್ಮ ಗುರುಗಳು ಹಿಡಿದ ಭಗವಂತ ಇರುತ್ತಾನೆ ನಮ ಸುತ್ತ, ಅವತಾರ ನಾನಾ ರೂಪವೋ. ಬಾಳಲ್ಲಿ ಲೆಕ್ಕ ಎಷ್ಟು ಹೃದಯ ವೀಣೆಯ ವೈಣಿಕ ಕಾನೆ ತಂತಿಯ ಬಯಸಿದ ರಾಗ ಬಯಸುವ ವೇಗ ಎಂದು ನಿನಗಾಗಿ ಎಂದೆಂದು ಈ ಜೀವ ನಿನಗಾಗಿ. ಬನ್ನಿ, ಒಂದಾಗಿ ಬನ್ನಿ. ಓ ಜಗದೀಶ್ವರನೇ, ನನ್ನ ಬಾಳಿನ ನೋವನ್ನು, ನನ್ನ ಬಾಳಿನ ನೋವನ್ನು ಹೇಗೆ ಹೇಳಲಿ? ಈ ಅನ್ಯಾಯಕ್ಕೆ ಕೊನೆ ಇಲ್ಲವೇ ಜಗದೀಶ? ಈ ಅನ್ಯಾಯಕ್ಕೆ ಕೊನೆ ಇಲ್ಲವೇ? ಓ ಕಾಳರಾತ್ರಿಯೇ, ಈ ಬಸವಯ್ಯನ ಹುತಿಗೆ ಮುಂದಾಗದಿದ್ದರೆ ನನ್ನ ಹೃದಯಕ್ಕೆ ಶಾಂತಿ ಇಲ್ಲ, ನನ್ನ ಎದೆಯ ಹೃದಯಕ್ಕೆ ಶಾಂತಿ ಇಲ್ಲ. ಜಗದೀಶ್ವರನೇ, ಜಗದೀಶ್ವರನೇ, ಜಗದೀಶ್ವರ ನೀಡಿರೋ